ಅನುಸಂಧಾನ ಮಾಡೋದೇ ಇರುವಿನ ಅನುಸಂಧಾನ. ಕೆಲವರಿಗೆ ಇರುವಿನ ಅನುಸಂಧಾನ ಇಷ್ಟ ಆಗತ್ತೆ, ಕೆಲವರಿಗೆ ಅರಿವಿನ ಅನುಸಂಧಾನ ಇಷ್ಟ. ಮೂರು ಅವಸ್ಥೆಗಳು ಬಹಳ ಸುಲಭ. ಇಡೀ ನಾನು ಜೀವನಾಗಿ ದೇಹ ಮನಸ್ಸು ಇವುಗಳನ್ನ ಬೇರ್ಪಡಿಸಕ್ ಗೊತ್ತಾಗಲ್ಲ. ನಾನು ಏನೇ ಮಾಡಿದ್ರು ಅಹಂಕಾರದೊಳಗೆ ಮಾಡ್ತಿರ್ತೀನಿ. ಯಾವ ಸಾಧನೆಯನ್ನ ಇರು ಅಂದ್ರೆ ನನಗೆ ಬರೀ ದೇಹದ ಜೊತೆನೆ ಇದ್ ಗೊತ್ತಿದೆ, ದೇಹದಿಂದನೇ ಇದೀನಿ ಅನ್ಸುತ್ತೆ. ಎಷ್ಟೇ ಏನೇ ಹೇಳಿದ್ರು ಆತ್ಮ ವಸ್ತುವಿನ ಇರುವ ಅನುಭವ ಬರಲ್ಲ, ಅದರ ಪ್ರತ್ಯೇಕತೆ ಗೊತ್ತಾಗಲ್ಲ. ಅಂತವರಿಗೆ ಅರಿವಿನ ಅನುಸಂಧಾನ ಬಹಳ ಸುಲಭ. ಅರಿವಿನ ಅನುಸಂಧಾನದಿಂದನ ಪ್ರತ್ಯೇಕ ಬಹಳ ಸುಲಭವಾಗಿ ಆಗ್ಬೋದು. ಅದು ಇಡೀ ಎಚ್ಚರವನ್ನೇ ನೋಡೋದ್ರಿಂದ ಅದರಿಂದ ಪ್ರತ್ಯೇಕತೆ ಬರುತ್ತೆ. ಇಡೀ ಎಚ್ಚರದಲ್ಲಿರುವ ಜೀವನಿಗೆ ಅಹಂಕಾರ ದೇಹ ಮನಸ್ಸುಗಳೆಲ್ಲ ಎಚ್ಚರದವನು. ಕನಸಿನಲ್ಲಿ ಇನ್ನೊಂದು ಅಹಂಕಾರಗಳು ಅದೆಲ್ಲ. ನಿದ್ರೆಯಲ್ಲಿ ಇವನು ಏನೂ ಪ್ರಜ್ಞೆ ಇಲ್ಲ. ಈ ರೀತಿ ಮೂರು ಅವಸ್ಥೆಗಳಲ್ಲೂ ಇವನು ಏನಿದಾನಲ್ಲ, ಮೂರು ಅವಸ್ಥೆಗಳು ತೋರುವ ಬರೀ ತೋರ್ತಾನೆ ಇವನು. ಅಖಿಳವನ್ನು ಅವನ್ನೆಲ್ಲ ಬೇರಿಟ್ಟು ಅರಿಯುವುದಾಗಿ, ನಾನು ಅವನ್ನೆಲ್ಲ ಬೇರಿಟ್ಟು ಅರಿಯುವ ಅರಿವು ನಾನು. ಈ ರೀತಿಯ ಅನುಸಂಧಾನ ಇಷ್ಟ ಆಗತ್ತೆ. ಇದರಿಂದ ಬಹಳ ಸುಲಭವಾಗಿ ಪ್ರತ್ಯೇಕತೆ ಆಗತ್ತೆ. ಆ ಅಹಂಕಾರ ಆಗ ನನಗೆ ಬಾಧೆ ಮಾಡಲ್ಲ. ಅಹಂಕಾರದಿಂದ ಸುಲಭವಾಗಿ ಪ್ರತ್ಯೇಕತೆ ಆಗ್ಬೋದು. ಆ ಇರುವಿನಿಂದ ಸ್ವಲ್ಪ ಪ್ರತ್ಯೇಕತೆ ಆಗೋದು ಕಷ್ಟ. ಯಾಕೆಂದ್ರೆ ನನಗೆ ಅಹಂಕಾರ ನಾನು ಅನ್ನೋದು ಬಹಳ ತಾದಾತ್ಮ್ಯತೆ ಇರೋದ್ರಿಂದ ಇದೀನಿ ಅಂತ ತಿರ್ಗಾ ಆ ಅಹಂಕಾರದಲ್ಲೇ ಮಾತಾಡ್ತಿರ್ತೀನಿ. ಕಳ್ಳನೇ ಎಲ್ಲಾರ ಜೊತೆನೆ ಸೇರಿ ತಾನು ಕಳ್ಳ ಅಂತ ಹುಡ್ಕಕ್ ಹೊರಟಂಗೆ ಆ ಅಹಂಕಾರನೇ ತಾನೇ ಎರಡಾಗಿ ಮಾತಾಡ್ತಿರತ್ತೆ. ತಾನೇ ಇದೀನಿ ಅಂತಾನು ಮಾತಾಡ್ತಿರತ್ತೆ, ಇವೆಲ್ಲವನ್ನು ನೋಡ್ತಿದೀನಿ ಅಂತಿರತ್ತೆ. ಹಾಗಾಗಿ ಅಲ್ಲಿ ನಂಗೆ ಪ್ರತ್ಯೇಕತೆ ಆಗೋದು ಬಹಳ ಕಷ್ಟ. ಆದ್ರೆ ಅರಿವಿನ ಅನುಸಂಧಾನದಲ್ಲಿ ಬಹಳ ಸುಲಭ. ಆ ಅರಿವಿನ ಅನುಸಂಧಾನ ಮೂರು ಅವಸ್ಥೆಗಳನ್ನ, ಅದಕ್ಕೆ ಶಂಕರಾಚಾರ್ಯರು ಅದನ್ನ ಅಸಾಧಾರಣ ಪ್ರಕ್ರಿಯೆ, ಬಹಳ ಸುಲಭವಾಗಿ ಆತ್ಮಜ್ಞಾನ ಆಗತ್ತೆ. ನಿನಗೆ ಇಲ್ಲಿ ಏನು ಸಾಧಕನಿಗೆ ಇಂಥದಿರ್ಬೇಕು, ಮುಮುಕ್ಷತ್ವ ನಿತ್ಯ ಅವೇನು 6 ಸಾಧನೆಗಳಿದೆಯಲ್ಲ, ಶಮೆ ದಮೆ ಇವ್ಯಾವುದೂ ಬೇಡ. ಅವೆಲ್ಲವೂ ಯಾರಿಗೆ? ಎಚ್ಚರದಲ್ಲಿರೋರಿಗೆ. ಆ ಇಡೀ ಎಚ್ಚರದವನೇ ನಾನು ನೋಡ್ತೀನಿ, ಅಲ್ಲಿ ನೋಡೋನಿಗೆ ಇದ್ಯಾವುದು ಬೇಕಾಗಿಲ್ಲ, ಸಾಕ್ಷಿಯ ಅನುಭವದ ಕಡೆ ಲಕ್ಷ್ಯ ಕೊಡು. ಈ ರೀತಿ ಅನುಸಂಧಾನ ಕೆಲವರಿಗೆ ಇಷ್ಟ ಆಗತ್ತೆ. ಅದು ಅರಿವಿನ ಅನುಸಂಧಾನ. ಇದರಿಂದ ಬಹಳ ಸುಲಭವಾಗಿ ನಾನು ಅಹಂಕಾರದಿಂದ ಪ್ರತ್ಯೇಕತೆ ಆಗ್ತೀನಿ. ಕೆಲವರಿಗೆ ಆನಂದದ ಅನುಸಂಧಾನ ಇಷ್ಟ ಆಗತ್ತೆ. ಆದ್ರೆ ಆ ಆತ್ಮವಸ್ತುವನ್ನ ಅನುಭವಿಸಿದವರಿಗೆ ಆ ಆನಂದ ತಾನೇ ಪ್ರಕಟ ಆಗತ್ತೆ. ಕೆಲವರು ಇಲ್ಲೇ ಆ ಆನಂದವನ್ನ ಎಲ್ಲ ಅನುಭವಿಸಿ ಈ ಜಗತ್ತು ದೇವನದು ಇದೆಲ್ಲವೂ ಅಂತ ಅದನ್ನ ಭಾವಿಸಿ ಆ ಆನಂದವನ್ನ ಅವರು ಅನುಸಂಧಾನ ಮಾಡ್ತಾರೆ. ಈ ಈ ಜಗ ಹೃದಯ ಅಂತ ಒಂದು ಕುವೆಂಪು ಅವರೆಲ್ಲರೂ ಆಡಿದಾರಲ್ಲ, ಇಡೀ ಈ ಆನಂದಮಯ ಜಗ ಹೃದಯ, ಇಡೀ ಜಗತ್ತು ಇದು ಎಲ್ಲವೂ ಆನಂದದಿಂದ ಭರಿತ ಆಗಿದೆ. ಈ ಅನಾಹತ ನಾದ ಅವರೆಲ್ಲ ಕೇಳ್ತಿರ್ತಾರಲ್ಲ, ಅವ್ರಿಗದು ನಮ್ಗೆ ಬಹಳ ನಮ್ಮ ಮನಸ್ಸುಗಳು ತುಂಬಾ ಕೆಳಮಟ್ಟದಲ್ಲಿದೆ. ಬರೀ ವಿಷಯಾಸಕ್ತಿಗಳಲ್ಲೇ ಇರೋದ್ರಿಂದ, ಅದೇ ಏಕಾಗ್ರತೆ ಮನಸ್ಸಿಗೆ ಇಲ್ಲದೆ ಇರೋದ್ರಿಂದ ಇವ್ಯಾವ ಅನುಭವಗಳು ಬರಲ್ಲ. ಬಹಳ ಅತಿಯಾಗಿ ಏನಾದ್ರೂ ಒಂದು ಸಾಧನೆಯನ್ನ ಹಿಡಿದು ಮಾಡ್ತಿರೋರಿಗೆ ಸೂಕ್ಷ್ಮವಾದ ಅನುಸಂಧಾನ, ಮನಸ್ಸು ಸೂಕ್ಷ್ಮ ಆದಾಗ ಆ ಆನಂದಗಳು ಪ್ರಕಟ ಆಗ್ತಿರತ್ತೆ. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ, ಅದಕ್ಕೆ ಅವ್ರು ಯಾಕೆ ಅನಾಹತ ನಾದವನ್ನ ಸಮಾಧಿ ಅನುಭವಿಸ್ತಿರ್ತಾರೆ. ಕೆಲವರೆಲ್ಲ ಯಾಕೆ ಹೊರಗಡೆ ಬರ್ಬೇಕು ಅಂತ ಅವ್ರಿಗೆ ಅನ್ಸದೇ ಇಲ್ಲ, ಬಹಳ ಕಷ್ಟ ಪಡ್ತಿರ್ತಾರೆ ಅದನ್ನ. ಯಾಕೆಂದ್ರೆ ಒಳಗೆ ಅಷ್ಟು ಆನಂದ ಭರಿತವಾಗಿರುತ್ತೆ. ಆ ರೀತಿ ಆನಂದವನ್ನ ಅವರು ಅನುಭವಿಸ್ತಿರ್ತಾರೆ. ಅದನ್ನ ರಾಮಕೃಷ್ಣ ಪರಮಹಂಸರಲ್ಲಿ ಅವರು ಕ್ಷಣ ಮಾತ್ರದಲ್ಲಿ ಯಾವ್ದಾದ್ರು ಒಂದು ದೇವರ ಹೆಸರು, ಏನಾದ್ರೂ ಒಂದು ಅಧ್ಯಾತ್ಮದ ಮಾತು, ದೇವರ ಮಾತು, ಬಂದ್ರೆ ಸಾಕು, ಅವರ ಮನಸ್ಸು ತಕ್ಷಣ ಆನಂದಕ್ಕೆ ಹೊರ್ಟೋಗ್ತಿರತ್ತೆ. ಕೆಳಗಡೆ ಅವ್ರಿಗೆ ಇಳಿಯೋದಕ್ಕೆ ಬಹಳ ಕಷ್ಟ ಆಗ್ತಿರತ್ತೆ ಅವ್ರಿಗೆ. ಅವ್ರು ಅಂತಿರ್ತಾರೆ, ಏನಾದ್ರು ಒಂದು ಪ್ರಪಂಚದ್ದು ನೆನಪು ಮಾಡಿ ನನಗೆ ಕೆಳಗಡೆ ಬರ್ಬೇಕು, ಮನಸ್ಸು ಕೆಳಗಡೆಗೆ ಬರಲ್ಲ, ಅದಕ್ಕಾಗಿ ಅವರು ನನಗೆ ಏನಾರು ಒಂದು ಜಿಲೇಬಿ ಆತರ ತಿಂಡಿ ಏನಾರು ಒಂದು ಕೊಡು ನನಗೆ. ಯಾಕೆಂದ್ರೆ ಮನಸ್ಸು ಕೆಳಮಟ್ಟಕ್ಕೆ ಬರೋದಿಲ್ಲ. ನಮ್ಗೆ ಅದು ಬಹಳ ಆಶ್ಚರ್ಯ. ನಮ್ಗೆ ಏನ್ ಮಾಡಿದ್ರು ಮೇಲ್ಮಟ್ಟಕ್ಕೆ ಹೋಗಲ್ಲ, ಅವ್ರದ್ದು ಏನ್ ಮಾಡಿದ್ರು ಕೆಳಮಟ್ಟಕ್ಕೆ ಬರಲ್ಲ. ಆ ಆನಂದವನ್ನ ಅನುಭವಿಸಿದ್ರೆ ಆ ಮನಸ್ಸು ತಾನೇ ಅಲ್ಲಿಗೆ ಧಾವಿಸುತ್ತೆ. ಆ ರೀತಿ ಆನಂದಗಳು 8 ರೀತಿಯಾಗಿದೆ ಅಂತ ಹೇಳ್ತಾರೆ ಇಲ್ಲಿ. 8 ರೀತಿಯಾಗಿ ನಾನು ಈಗೇನು ಜೀವನದಲ್ಲಿ ಅನುಭವಿಸ್ತಿದ್ದೀನಲ್ಲ, ಅದು 8 ರೀತಿಯಾದ ಆನಂದಗಳಿದೆ. ಆದ್ರೆ ಅವೆಲ್ಲವೂ ನಿಜವಾಗ್ಲೂ ಅದರಿಂದ ಪ್ರಕಟ ಆಗಿಲ್ಲ. ಮೂಲ ಆತ್ಮವಸ್ತುವಿನಲ್ಲೇ ಆನಂದ ಇದೆಯಲ್ಲ, ಇದ್ರಲ್ಲಿ ಸುಮ್ನೆ ಹಿಂಗೆ ಅದು ಮಿಂಚ್ತಾ ಇರತ್ತೆ. ನನಗೇನ್ ಅನ್ಸುತ್ತೆ, ಇದೇ ನಿಜವಾದ ಆನಂದ, ನನಗೆ ಆ ಆನಂದದ ಕಡೆ ಲಕ್ಷ್ಯ ಕೊಡೋದಿಲ್ವಲ್ಲ, ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಆ ಆನಂದ ಎಷ್ಟು ಅದ್ಭುತವಾಗಿದ್ದಾರೆ. ರಮಣ ಮಹರ್ಷಿಗಳು ಅವರು ಆ ಆತ್ಮವಸ್ತುವಿನ ಅನುಭವ ಮಾಡಿದ್ದಾಗ ಅವರು ಪಾತಾಳ ಲಿಂಗದಲ್ಲಿ ಅಲ್ಲಿ ಇದ್ರಲ್ಲ, ಅಲ್ಲಿ ಬಹಳ ವಿಪರೀತ ಕಾಲೇನು ಮುಳ್ಳು ಬೇಲಿ ಮತ್ತೆ ಕೊಚ್ಚೆ ನೀರು, ಎಷ್ಟೋ ವರ್ಷಗಳು ಹಳೇ ಇದರದ್ದು, ಎಷ್ಟು 100 ವರ್ಷದ ಹಿಂದೆ
200 ವರ್ಷದಿಂದ ಅಲ್ಲಿ ಯಾರೋ ದೇವಸ್ಥಾನದಲ್ಲಿ ಯಾರೋ ಆ ಜಾಗವನ್ನ ಬಳಸ್ತಿರಲ್ಲ. ಅಂತ ಕ್ರಿಮಿ ಕೀಟ ಚೇಳು ಹಾವು ಎಲ್ಲಾ ಇತ್ತ ಆ ಜಾಗದಲ್ಲಿ. ಅವ್ರಿಗಲ್ಲ ಆರಾಮು. ಇಲ್ಲಿ ಹೊರಗಡೆ ಇವ್ರೆಲ್ಲಾ ಜನಕ್ಕಿಂತ ನಾವ್ ತಪ್ಪಿಸ್ಕೊ. ಯಾಕೆಂದ್ರೆ ಒಳಗಡೆ ಇರುವ ಆನಂದನೇ ಆಗಿರತ್ತೆ. ಆ ಆನಂದದಕ್ಕೆ ಇದೇನೋ ಹೊರಗಡೆದು ಸಾಟಿ ಆಗಲ್ಲ. ನಮ್ಗದು ಕೇಳಿದ್ರುನು ನಮ್ಗದು ಗೊತ್ತಾಗದೇ ಇಲ್ಲ. ಅದು ಅನುಭವಿಸಿದಾಗ್ಲೇ ನನಗೆ ಅದರ ಅನುಭವ ಗೊತ್ತಾಗತ್ತೆ ನನಗೆ. ಹಾಗಾಗಿ ಅವ್ರಿಗೆ ಆ ಆನಂದದ ತೀವ್ರತೆ ಹೇಗಿತ್ತಂದ್ರೆ ಹೊರಗೆ ದೇಹಾದಿಗಳು ಪೂರ್ತಿ ಶಿಥಿಲಾಗೋಗಿತ್ತು. ಅವ್ರಿಗೆ ಎಷ್ಟು ದಿನ ಅದ್ರಲ್ಲಿ ಪ್ರಜ್ಞೆಲಿ ಹೊರಗಡೆ ಪ್ರಜ್ಞೆನೇ ಇರ್ಲಿಲ್ಲ ಅವರಿಗೆ. ಆಹಾರಾದಿ ಬೇಕು ಅಂತ ಅನ್ಸೋದಿಲ್ಲ. ಅಂತ ಆನಂದ ಸ್ವರೂಪ ನಾನು ಇದ್ದೀನಿ. ಆದ್ರೆ ನಾನು ಇಲ್ಲಿ ಸಣ್ಣದಕ್ಕೆ ಚಿಲ್ರೆ ಇದಕ್ಕೆ ಎಷ್ಟು ಜೀವನವೆಲ್ಲ ಇಟ್ಟಿದ್ದೀನಲ್ಲ. ಅದನ್ನ ಮಹಾತ್ಮರ ಜೀವನವನ್ನ ನೋಡೋದು ಅದಕ್ಕೆ ಅಧ್ಯಯನ ಮಾಡ್ಬೇಕು. ಯಾಕೆ ಮಹಾತ್ಮರ ಜೀವನವನ್ನ ಓದ್ಬೇಕು ಮಾಡ್ಬೇಕು ಅಂದ್ರೆ ಜೀವನ ನನಗ್ ಆ ಆತ್ಮವಸ್ತುವಿನ ಬಗ್ಗೆ ಗೊತ್ತಾಗತ್ತೆ. ಇಲ್ಲಾಂದ್ರೆ ಬರೀ ಇದೇ ನನಗೆ ಬಹಳ ವಿಶೇಷ ಅನ್ಸ್ತಿರತ್ತೆ. ಅವ್ರ ರಮಣ ಮಹರ್ಷಿಗಳಿಗೆ ಏನ್ ಮಾಡಿದ್ರು ಅವರಿಗೆ ಪ್ರಜ್ಞೆನೇ ಇಲ್ಲ. ಅವ್ರು ಏನ್ ಕೂತಿದ್ರು ಬೆನ್ನು ಗೋಡೆ ಗೀಡೆ ಎಲ್ಲ ಅವ್ರ ಹಿಂದೆ ಚರ್ಮನೇ ಇರ್ಲಿಲ್ಲ ಅವರಿಗೆ. ಅಷ್ಟು ಆ ಚರ್ಮ ಅವೆಲ್ಲ ಹುಳ ಗಿಡ ಎಲ್ಲ ಕಡ್ದಿತ್ತು. ಅವರ ಕಾಲು ಕೈ ಕೆಳಗಡೆ ಎಲ್ಲಾ ಇರುವೆಗಳು ಪೂರ್ತಿ. ಅಷ್ಟು ಅವ್ರನ್ನೆಲ್ಲ ತಿಂದಾಗ್ಲೇ ಎಲ್ಲ ಅವ್ರಿಗೇನು ಪ್ರಜ್ಞೆ ಇಲ್ಲ. ಮುಖದಲ್ಲಿ ಬಹಳ ಪ್ರಶಾಂತತೆ. ಅಷ್ಟು ಆನಂದವನ್ನ ಒಳಗಡೆ ಇರುವ ಆನಂದ ಸ್ವರೂಪವೇ ಆಗಿದೆ. ಅವ್ರೊಬ್ರಿಗೆ ಅಲ್ಲ, ನಾನು ಹಾಗೆ ಇದ್ದೀನಿ. ಆದ್ರೆ ನಾನು ಎಷ್ಟು ಇಲ್ಲಿ ದುಃಖಿಯಾಗಿ ಬದುಕ್ತಿದ್ದೀನಿ ನಾನು. ಹಾಗಾಗಿ ಆ ಆನಂದ ಸ್ವರೂಪವೇ ನಾವಿದೀವಿ. ನನ್ ಯಾಕೆ ಆ ರೀತಿ ಆಗ್ತಿದೆ ಅಂದ್ರೆ ಇಲ್ಲಿ ಆ ಮಾಯನೇ ಆ ರೀತಿ ಇದೆ, ಆ ಅಜ್ಞಾನನೇ ಆ ರೀತಿ ಇದೆ. ಇಲ್ಲಿ ಆ 8 ರೀತಿಯಾದ ಆನಂದಗಳು ನನಗೆ ಕಾಣಿಸ್ತಿರತ್ತೆ. ಅವುಗಳೆಲ್ಲವೂ ನಾನ್ ನಿಜ 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 ಅಂತ ಭಾವಿಸ್ತಿರ್ತೀನಿ. ಆದ್ರೆ ಅದಕ್ಕೆಲ್ಲಾ ಮೂಲವಾಗಿ ನನ್ನೊಳಗೆ ಇದೆ ಆ ಆನಂದ. ಆ ಅನಾಹತ ನಾದವನ್ನ ಕೇಳ್ತಿರ್ತಾರಲ್ಲ, ಅದಕ್ಕೂ ಆಧಾರವಾಗಿರುವಂತಹ ಆತ್ಮವಸ್ತುವಿನ ಆನಂದ ನನಗೆ. ಆ ಅನಾಹತ ನಾದಗಳು ಇನ್ನೂ ಅದರಲ್ಲಿ ಪ್ರಕಟ ಆಗಿರುವಂತದ್ದು. ಆ ಬ್ರಹ್ಮ ವಸ್ತುವಿನಲ್ಲಿ ಮೊದಲನೇ ಸ್ಪಂದನ ಅಂತಾರೆ. ಆ ಅನಾಹತ ನಾದವನ್ನ ಬೆಳಗ್ಗೆ ಪ್ರಕೃತಿಯಲ್ಲಿ ತಾನೇ ಇದೆ. ಇಡೀ ಜಗತ್ತಲ್ಲಿ ಪ್ರಕೃತಿಯಲ್ಲಿ ಆ ಅನಾಹತ ನಾದ ಇದೆ. ಅದಕ್ಕೆ ಒಂದು ಸಲಿ ಮನಸ್ಸೇನಾದ್ರೂ ಅದಕ್ಕೆ ವಶ ಆದ್ರೆ ಏನ್ ಮಾಡಿದ್ರೆ ಕೆಳಗಡೆ ಬರೋದೇ ಇಲ್ಲ ಅದು. ಅಷ್ಟು ಮಧುರವಾಗಿರುತ್ತೆ. ಆದ್ರೆ ಆ ಅನಾಹತ ನಾದಕ್ಕಿಂತನೂ ನಾನು ಆ ಆನಂದ ಸ್ವರೂಪ ಇದ್ದೀನಿ. ಇದೆಲ್ಲವೂ ಸಾಧನೆಯಿಂದ ಬಂದಿರತ್ತೆ. ಅಲ್ಲೆಲ್ಲವೂ ಇನ್ನು ದ್ವೈತ ಇರುತ್ತೆ ಅನಾಹತ ನಾದದಲ್ಲಿ ಎಲ್ಲ. ಆದರೆ ಆನಂದದಲ್ಲಿ ಹಾಗಿಲ್ಲ. ಮತ್ತದು ನಾನೇ ಇದ್ದೀನಿ. ನನ್ನ ಸ್ವರೂಪವೇ ಆ ರೀತಿ ಇದೆ. ಏನ್ ಇರುವಿನ ಸ್ವರೂಪ ಆಗಲಿ, ಅರಿವಿನ ಸ್ವರೂಪ ಆಗಲಿ, ಆನಂದದ ಸ್ವರೂಪ ಎಂತ ದೊಡ್ಡವರಿದೀವಿ ನಾವು. ಎಷ್ಟು ಸಣ್ಣದಾಗಿ ಬದುಕ್ತಿದೀವಲ್ಲ ನಾವು. ಎಷ್ಟು ಅಜ್ಞಾನದಲ್ಲಿ ಬದುಕ್ತಿದೀವಲ್ಲ ನಾವು. ಸಣ್ಣದಕ್ಕೆ ಯಾರ ಹತ್ರನೋ ಬೇಡ್ತೀವಿ ಮಾಡ್ತೀವಿ. ಏನು ಹೆಂಡತಿ ಮಕ್ಕಳು ದುಡ್ಡಿಗಾಗಿ ಅಳ್ತೀವಿ ಪರದಾಡ್ತೀವಿ. ದೇಹದ ಸಣ್ಣ ದುಃಖಕ್ಕೆ ಖುಷಿ ಇಡೀ ಜೀವನವನ್ನೇ ಅದಕ್ಕೆ ಉಡುಪಾಗಿಟ್ಟಿದೀವಿ. ಏನ್ ಅದಕ್ಕಾಗಿ ಗಂಧ ತೆಗೆದಿದ್ದೀವಿ. ಇಡೀ ದೇಹ ಹೋಗ್ಬೇಕಾದ್ರೆ ಎಂತ ವಾಸನೆಗಳಿಂದ ದುಃಖಿಯಾಗಿ ಹೋಗ್ತೀನಿ ನಾನು. ಕೊನೆಗೆ ವಯಸ್ಸಾಗಿರುವ ಎಲ್ಲಾರ್ನು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ವಾಸನೆಗಳಿಂದ ಎಷ್ಟು ದುಃಖಿತರಾಗಿ ಹೋಗ್ತಾರೆ. ಹಾಗಾಗಿ ಅದು ನನ್ನೊಳಗೆ ಇರುವ ಆನಂದವೇ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅಪ್ಪವರು ಒಂದು ಯಾರು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಉದಾಹರಣೆ ಕೊಡ್ತಾರದು. ಅವನಿಗೆ ಮಹಾತ್ಮರು ಅವನೊಬ್ಬ ಭಿಕ್ಷುಕ ಇದ್ದ. 60 ವರ್ಷ ಅವನು ಭಿಕ್ಷೆ ಬೇಡ್ತಿದ್ದ ಅವನು. ಅದಕ್ಕೆ ಅವರೊಂದು ಮಹಾತ್ಮರು ಅವ್ರಿಗೆ ಭೇಟಿಯಾಗಿ ಅವನಿಗೊಂದು ಕೊಟ್ರಂತೆ. ಒಂದು ಯಾವ ಸ್ಪರ್ಶ ಮಾಡಿದ್ರೆ ಅದು ಇದು ಅವನ್ ಏನ್ ಇದ್ ಮಾಡ್ತಾನೆ ಅದನ್ನ ಆಗ್ಲೇ ತಾನೇ ಬರುತ್ತಲ್ಲ ಅದು ಅಂತ ತಟ್ಟೆನ ಕೊಟ್ರಂತೆ ಅವರಿಗೆ. ಅದನ್ನ ಅವನು ಬರೀ ಅದನ್ನ ಏನ್ ಮಾಡಿದ್ರು ಗೊತ್ತಾಗಿಲ್ಲ ಅವನಿಗೆ. ಅದನ್ನ ಇನ್ನೂ 20 ವರ್ಷ ಇಟ್ಕೊಂಡು ಅವನಿಗೆ ತಿರ್ಗಾ ಭಿಕ್ಷೆನೆ ಬಿಡ್ತಿದ್ದಂತ. ಅದ್ ಏನ್ ಕೇಳಿದ್ರು ಕೊಡ್ತಿತ್ತದು. ಅಂತ ಇದದು ಕಲ್ಪವೃಕ್ಷ ಕಾಮಧೇನು ನಾವೆಲ್ಲ ಇರ್ತಲ್ಲ ಆ ರೀತಿ ಅದು. ಅಂತ ತಟ್ಟೆಯನ್ನ ಕೊಟ್ಟಿದ್ದಾರೆ. ಅವನಿಗೆ ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ. ತಿರ್ಗಾ ಅವನು ವಾಪಸ್ ಅದನ್ನೇ ಇಟ್ಕೊಂಡು ಭಿಕ್ಷೆ. ತಿರ್ಗಾ ಅವ್ರ ಮಹಾತ್ಮರು ಸಿಕ್ಕದ್ರಂತೆ ಕೇಳದ್ರಂತೆ ಏನು ನಾನು ಅದ್ ಕೊಟ್ಟಿದ್ದೀನಲ್ಲ ಅಂದ್ರು. ಅವನಿಗೆ ಅದು ಗೊತ್ತೇ ಆಗಿಲ್ಲ ಅದು. ಹಾಗೆ ನನ್ನೊಳಗೆ ಇದೆ ಆನಂದ. ಆದ್ರೆ ಎಷ್ಟು ಭಿಕ್ಷುಕರಾಗಿ ಬದುಕ್ತಿದೀವಿ. ಯಾರ್ಯಾರನೋ ಎಲ್ಲೆಲ್ಲೋ ಹೆಂಡತಿ ಹತ್ರ ಮಕ್ಕಳ ಹತ್ರ ಎಲ್ಲೆಲ್ಲೋ ಹುಡುಕ್ತೀನಿ, ಎಲ್ಲೆಲ್ಲೋ ಪರದಾಡ್ತೀನಿ. ನನ್ನೊಳಗೆ ಇದೆ ಆನಂದ. ಅದನ್ನ ಅವ್ರಿಗೆ ಹೇಳ್ತಿದ್ದಾರೆ. ಎಲ್ಲವ ನಾರೈದು ನೋಡಲು, ಎಲ್ಲವನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಅದು ಅಲ್ಲೆಲ್ಲೂ ಇಲ್ಲ. ನೇಹವೇ ಅಂದ್ರೆ ಆ ಸುಖ ಅನ್ನೋದು ಎಲ್ಲೂ ಇಲ್ವೇ ಇಲ್ಲ. ಅದಕ್ಕೆ ಮೂಲ ಇರೋದು ನನ್ನಲ್ಲೇ ಇದೆ. ಆ ಮೂಲವನ್ನ ಬಿಡ್ತೀನಿ, ಎಲ್ಲಾ ಕಡೆ ಹುಡುಕಾಡ್ತಾ ಇದ್ದೀನಿ. ಎಲ್ಲಿ ನನ್ನ ಹತ್ರ ಮೂಲ ಇದೆಯೋ ಆ ಆನಂದವನ್ನ ಬಿಟ್ಟಿದೀನಿ. ಬೇರೆ ಎಲ್ಲೆಲ್ಲೋ ಹುಡುಕಿದ್ರೆ ಹೇಗ್ ಸಿಗತ್ತೆ ಅದು. ಎಲ್ಲೋ ಒಂದೊಂದ್ ಕಡೆ ಅದು ಮಿಂಚ್ದಂಗ್ ಆಗ್ತಿದೆ. ನಾನ್ ಆನಂದದ ಸಮುದ್ರನೇ ಇದ್ದೀನಿ. ಅಬ್ಧಿ ಅಪಾರ ಸ್ವರೂಪವಮ್ಮ. ನಾನು ಆನಂದದ ಸಮುದ್ರ ಇದ್ದೀನಿ. ಅಲ್ಲಿ ಬಿಟ್ಟಿದೀನಿ. ಇಲ್ಲೆಲ್ಲೋ ಒಂದೊಂದು ಚೂರು ಒಂದೊಂದು ಹನಿ ಎಲ್ಲೋ ಒಂದೊಂದ್ ಚೂರಿ ಮಿಂಚುತ್ತಲ್ಲ
ಆ ಆನಂದಕ್ಕೆ ಪರದಾಡ್ತಾ ಇದ್ದೀನಿ. ಅದು 8 ರೀತಿಯಾದ ಆನಂದ ನನ್ಗೆ ಇಲ್ಲಿ ಹೊರಗಡೆ ಪ್ರಕಟ ಆಗ್ತಿದೆ. ಯಾಕೆ ನನ್ನೊಳಗೆ ಆನಂದ ನನಗಿದೆ ಅಂತ ನನ್ಗೆ ಯಾಕೆ ಅನಿಸ್ತಿಲ್ಲ ಅಂದ್ರೆ, ಇಲ್ಲಿ ಹೊರಗಡೆ 8 ರೀತಿಯಾಗಿ ಗೋಚರ ಆಗ್ತಿದೆ. ಅದ್ರಲ್ಲಿ ನಾನು ತನ್ಮಯ ಆಗಿದ್ದೀನಿ. ಅದೆಲ್ಲವೂ ಅಜ್ಞಾನದಿಂದ ಆ ರೀತಿ ಆಗ್ತಿದೆ. ಆ 8 ರೀತಿಯ ಆನಂದವನ್ನ ಹೇಳ್ತಿದ್ದಾರೆ. ಒಂದು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ನಿಜಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಒಟ್ಟು ಇಷ್ಟು 8 ರೀತಿಯಾಗಿ ಆನಂದಗಳು ಪ್ರಕಟ ಆಗತ್ತೆ. ಮೊದಲನೇದು ವಿಷಯಾನಂದ. ಇದಂತೂ ಎಲ್ಲರಿಗೂ ಗೊತ್ತೇ ಇದೆ, ಇದೇನ್ ಹೇಳದೇ ಬೇಕಾಗಿಲ್ಲ. ಏನು ವನಿತಾದಿ ವಿಷಯಗಳಲ್ಲಿ ನನಗೇನ್ ಕಾಣಿಸ್ತಾ ಇದೆಯಲ್ಲ, ಇದೇ ವಿಷಯಾನಂದ. ಈ ವಿಷಯಾನಂದದಿಂದ ಇನ್ನೆಲ್ಲಾ ಪ್ರಜ್ಞೆಗಳು ಮರ್ತೋಗ್ಬಿಟ್ಟಿದೆ. ಈ ನನಗೇನು ಹೆಂಡತಿ ಆರಾಮಿದ್ರೆ ನನಗ ಆರಾಮು, ಮಕ್ಳು ಆರಾಮಿದ್ರೆ ಆರಾಮು, ದುಡ್ಡು ಬಂದ್ರೆ ಆರಾಮು, ಮನೆ ಇದ್ರೆ ಆರಾಮು, ದೇಹ ಆರಾಮಿದ್ರೆ ಆರಾಮು. ಈ ರೀತಿ ನನಗೆ ಏನ್ ವಿಷಯಾಸಕ್ತಿ ಇದೆಯಲ್ಲ, ಇದನ್ ಯಾವ ಮಹಾತ್ಮರು ಎಷ್ಟು ಬಂದು ಎಚ್ಚರಿಸಿದ್ರು, ಏನ್ ಮಾಡಿದ್ರು ಪ್ರಜ್ಞೆನೇ ಬರೋದಿಲ್ಲ ನನಗೆ. ಅಲ್ಲೇ ಇದೆ ಅಂತ ನನಗ್ ಅನ್ಸತ್ತಲ್ಲ. ಆ ಜಿಗಣೆನೋ ಯಾವ್ದೋ ಒಂದು ಹಸುಗೆ ಹಿಡ್ದಿರತ್ತಲ್ಲ, ಅದು ಆ ಚರ್ಮಕ್ಕೆ ಅಂಟ್ಕೊಂಡಿರತ್ತಲ್ಲ, ಅದನ್ನ ಕೀಳಾಕ್ ಹೋದ್ರೆ ಅದ್ರ ಕತ್ತು ಬೇಕಾದ್ರೂ ಹೋದ್ರೆ ಪ್ರಾಣ ಬಿಡುತ್ತೆ, ತಾನ್ ಅದರಿಂದ ಆಚೆ ಬರಲ್ಲ. ಆ ರೀತಿ ನಾವು ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಹೆಂಡತಿ ಬೇಕು, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಮಕ್ಳು ಬೇಕು, ಪ್ರಾಣ ಹೋದ್ರೂ ಪರವಾಗಿಲ್ಲ, ದುಡ್ಡು, ಇನ್ನು ಹೆಂಡತಿ ಮಕ್ಳಾರು ಜೀವಂತ ಇದಾರೆ ಪರವಾಗಿಲ್ಲ, ಅವ್ರ ಬಗ್ಗೆ ಮೋಹ ಮಮಕಾರ. ಆ ದುಡ್ಡು ಇದೆಯಲ್ಲ, ಅದ್ಯಾಕೆ ಅಷ್ಟೊಂದು ಪ್ರಭಾವ ನನಗೆ? ಅದು ಹುಟ್ಟದಾಗಿಂದ ಅದು ನನ್ನ ರಕ್ತದೊಳಗಡೆ ಇದೆ, ನನಗಿಲ್ಲ ಅಂತ ಭಾವಿಸ್ಬಾರ್ದು. ನನಗ್ ಬಾಕಿಯವ್ರದೆಲ್ಲ ಗೊತ್ತಾಗ್ತಿರತ್ತೆ, ಬಾಕಿಯವ್ರ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಏನ್ ಅಷ್ಟೊಂದ್ ದುಡ್ಡಕ್ ಪರದಾಡ್ತಿದ್ದಾನೆ ಅವನು, ಏನ್ ಅಷ್ಟೊಂದ್ ದುಡ್ಡನ ಅಪಾಪಿ, ನಾನು ಅದೇ ಇರ್ತೀನಿ. ನನಗ್ ಗೊತ್ತಾಗಕ್ ನಾನ್ ದೊಡ್ಡ ಸಾಧಕ ಇದ್ರೆ ತಾನೇ ನನ್ ಗೊತ್ತಾಗೋದಿಕ್ಕೆ. ನನಗ್ ಮಾತ್ರ ಅಷ್ಟಿಲ್ಲ ಅಂತ ನನಗ್ ಭ್ರಮೆ ಆಗಿರುತ್ತೆ. ನಾನೇ ಅದನ್ನ ಪರೀಕ್ಷೆ ಮಾಡಕ್ ಹೋದಾಗ ಗೊತ್ತಾಗುತ್ತೆ. ಏನೋ ಹೋಗ್ತಾ ಎಲ್ಲೋ 10 ರೂಪಾಯಿ ಬಿದ್ದೋಯ್ತು, ಇಲ್ಲ ಕೊಡ್ತಾ ಯಾರಿಗೋ ಕೊಟ್ಬಿಟ್ಟೆ, ಇಲ್ಲ ಯಾವ್ದೋ ಏನೋ ಕೇಳ್ಬೇಕಾರೆ ಪ್ರವಚನ ಯಾರೋ ಬಂದಾಗ, ಯಾರು ಗುರುಗಳು ಬಂದ್ರು ಕೊಡ್ಬೇಕಾರೆ ಏನೋ ಜಾಸ್ತಿ ಕೊಟ್ಬಿಟ್ಟೆ. ಏನ್ ಅದು ಸಾಧಕ ಆಗಿರೋರಿಗೆ ಗೊತ್ತಿರತ್ತೆ, ಏನು ಮಾಡಕ್ ಹೋಗ್ದೇ ಇರೋರಿಗೆ ಏನು ಗೊತ್ತಾಗಲ್ಲ. ನನ್ಗೇನು ಇಲ್ಲ ಅಂತ ಹಂಗೆ ಅನ್ಕೊಂಡ್ ಹೋಗ್ತಿರ್ತಾರೆ. ಸಾಧಕ ಅದು ಎಷ್ಟು ದುಡ್ಡು ನನ್ನನ್ನ ಮಾತಾಡ್ಸತ್ತಲ್ಲ. ಮತ್ತೆ ಈಗಿನ ಇದ್ರಲ್ಲಿ ಅದೇ ಜಾಸ್ತಿ ಪ್ರಭಾವ. ಕೆಲವು ಕಾಲನೇ ಆಗಿದೆಯೇನೋ, ಕೆಲವು ಸಲಿ ಕಾಮಿನಿಯದು ಬಹಳ ಪ್ರಭಾವ ಇರುತ್ತೆ. ಅದಕ್ಕಾಗಿ ರೋಮ ಸಾಮ್ರಾಜ್ಯದ ದೊಡ್ಡವರೇನೆ ಅದಕ್ಕಾಗಿ ದೊಡ್ಡ ಯುದ್ಧವೇ ನಡೆದೋಯ್ತು. ರೋಮ ಸಾಮ್ರಾಜ್ಯದ ಏನು 3 ಜನ ದೊಡ್ಡ ರಾಜರಿದ್ರು, ಅದಕ್ಕೆ ಒಬ್ಳಿಗೆ ಇಡೀ 3 ಜನನ ಯುದ್ಧ ಮಾಡಿ ಇದೇ ಆಗೋಯ್ತು. ಒಂದೊಂದ್ಸಲಿ ಅದು ಪ್ರಭಾವಗಳು, ಕೆಲವು ಸಲಿ ಕೀರ್ತಿಯ ಪ್ರಭಾವ, ಈಗ ದುಡ್ಡಿನ ಪ್ರಭಾವ. ಈಗ ಹೆಂಡತಿ ಮಕ್ಳುನು ಪರವಾಗಿಲ್ಲ, ನನ್ಗೇನ್ ಅವ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ದುಡ್ಡಿದ್ರೆ ಸಾಕು, ಎಲ್ಲಾ ಹೆಂಡತಿ ಮಕ್ಳುಗಳು ತಾವೇ ಬರ್ತಾರೆ, ಅವರೆಲ್ಲ ನನ್ ಸೇವೆ ನಿಂತ್ಕೋತಾರೆ. ಇವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಲಸದವ್ರು ಇಡ್ತೀನಿ ನಾನು. ವಯಸ್ಸಾದಾಗ ನನಗೆ ದುಡ್ಡು ಬೇಕು, ನಾನು ಏನಾದ್ರೂ ಬ್ಯಾಂಕಲ್ಲಿ ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಬ್ಯಾಂಕ್ ಅಲ್ಲಿ ಇರೋದು ನನ್ನನ್ನ ನೆನಪು ಮಾಡ್ತಾನೆ ಇರುತ್ತೆ. ದುಡ್ಡು ಅದು ಎಲ್ಲಾ ರೀತಿಯಾಗಿ ಅದು ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾನೇನು ಪಾದರಕ್ಷೆ ಬಳಸ್ತೀನಿ ಅದು ದುಡ್ಡೆ, ಪರಸು, ಪಾದರಕ್ಷೆ, ಬಟ್ಟೆ ಅವೆಲ್ಲವೂ ದುಡ್ಡಿನ ವಿವಿಧ ರೂಪಗಳು. ಅದಕ್ಕೆ ಅದೇನು ನನ್ನ ಗಾಡಿ ವೆಹಿಕಲ್ ಏನಿದೆಯಲ್ಲ ಅದು ದುಡ್ಡಿನ ರೂಪನೇ. ಏನೇನೆಲ್ಲ ಪ್ರಕಟ ಆಗ್ತಿರುತ್ತಲ್ಲ ಅವೆಲ್ಲವೂ ದುಡ್ಡಿನ ಮೂಲಗಳೇ. ಅಲ್ಲೆಲ್ಲೆಲ್ಲಿ ಏನೇನ್ ಆಗ್ತಿರುತ್ತೆ ಇಲ್ಲಿ ಒಳಗಡೆ ಸಂಕಟ ಆಗ್ತಿರುತ್ತೆ, ಅಲ್ಲೆಲ್ಲೆಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ ಇಲ್ಲೆಲ್ಲ ಆಗ್ತದೆ. ನನ್ ಗಾಡಿ ಬಂದ್ ಯಾರೋ ಏನೋ ಮಾಡಿದ್ರು, ಇಲ್ಲಿ ಅದು ಗಾಡಿಗಾಯ್ತು ಅಲ್ಲ, ಗಾಡಿ ಕೊಟ್ಟಿರೋ ದುಡ್ಡು. ನನ್ನ ಪಾದರಕ್ಷೆ ಹೊಸ ತಂದಿದ್ದೀನಿ, ಯಾರೋ ಅದ್ರ ಮೇಲೆ ಕಾಲಿಟ್ರು, ಇಲ್ಲೇ ಆಯ್ತು. ಆ ರೀತಿ ನನ್ನ ಮನಸ್ಸುಗಳು ಯಾವ್ದಾದ್ರ ಮೇಲೆ ಅವಲಂಬಿತ. ವಿಷಯಾನಂದ ಅಷ್ಟು ಸುಲಭ ಅಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಕೋತೀನಿ ಅಂತ. ಅದಕ್ಕೆಲ್ಲ ಗುರುವಿನ ಅನುಗ್ರಹ, ನನಗೂ ಅದರಿಂದ ಪಾರಾಗ್ಬೇಕು ಅನ್ನೋರಿದ್ರೆ ಮಾತ್ರ ಅದು ನಿಧಾನವಾಗಿ ಆಗತ್ತೆ. ಒಂದೇ ಸಲಿಗೆಲ್ಲ ಕೇಳಿದ ತಕ್ಷಣ ಮಾಡಿದ ತಕ್ಷಣ ನನಗಿಲ್ಲ ಅನ್ನೋ ಭ್ರಮೆ ಹೋಗ್ಬಾರ್ದು. ಮತ್ ಆ ವಿಷಯಾಸಕ್ತಿನೇ ದೇವರ ಸಾಕ್ಷಾತ್ಕಾರ ತಡೆ ಆಗಿರೋದು. ಯಾಕೆ ಮಹಾತ್ಮರು ಅವನ್ನೆಲ್ಲ ಬಿಟ್ಟು ಹೋದ್ರು ಅಂದ್ರೆ, ಅವ್ರಿಗೇನು ಅವುಗಳೆಲ್ಲ ಬಹಳ ಇದಿದೆ ಅಂತನ ಅವರೆಲ್ಲ ದರ್ಶನ ಮಾಡಿದ್ರು. ಬರೀ ಒಂದು ಸಲಿ ಮನಸ್ಸು ಮೊದಲು ನಿಧಾನವಾಗಿ ಪ್ರವೇಶ ಮಾಡುತ್ತೆ, ಏನು ಇಲ್ಲ, ಬರೀ ಸುಮ್ನೆ ನೋಡೋಣ ಅಂತ ಹೋಗುತ್ತೆ. ಒಂದು ಸಲಿ ಅದು ಆಕ್ರಮಣ ಆಯ್ತು, ಮೊದ್ಲು ಮದ್ವೆ ಆಗ್ಬೇಕಾದ್ರೆ ಪ್ರವೇಶ, ನಿಧಾನ ಪ್ರವೇಶ. ಅವ್ರೆಲ್ಲ ಇದ್ರು ಏನೂ ಗೊತ್ತಿಲ್ಲ, ಸುಮ್ನೆ ನಿಧಾನವಾಗಿ ಪ್ರವೇಶ ಆದ್ಮೇಲೆ ಇನ್ನ ನಾನೇ ಇರೋದಿಲ್ಲ. ಇಡೀ ನನ್ನ ಜೀವನ ಪೂರ್ತಿ ನಾನೇ ಒಂದು ದಿನದ ನೋಡಿದ್ರೆ ಗೊತ್ತಾಗತ್ತೆ, ಅದೇ ನಾನು 70-80 ವರ್ಷ ಬದುಕಿದ್ದೀನಿ. ಒಂದು ದಿನ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಮನಸ್ಸು ಏನೇನ್ ಯೋಚನೆ ಮಾಡುತ್ತೆ ಅಂತ ನೋಡು. ಮತ್ತೆ ಕನಸು, ನಾನ್ ನಿದ್ರೆ ಕನಸು ಏನೇನ್ ಬರುತ್ತಲ್ಲ ಅದಕ್ಕೆ ನಾನೇ ಸಾಕ್ಷಿ. ಇಲ್ಲಿಯ ವಾಸನೆಗಳ ಅಲ್ಲೂ ಬರೋದು.
ಇಲ್ಲಿ ಏನೇನ್ ಮಾಡಿರ್ತೀನಿ ಅದು ಯಾಕೆ ನಿದ್ರೆ ಬರಲ್ಲ ಅಂದ್ರೆ ಇಲ್ಲಿ ವಿಪರೀತ ವಾಸನೆಗಳು, ವಿಪರೀತ ಚಿಂತನೆಗಳು. ಅದಕ್ಕೆ ವಯಸ್ಸಾದ್ಮೇಲೆ ನಿದ್ದೆ ಬರಲ್ಲ. ಯಾಕೆ? ಈ ವಿಷಯವನ್ನ ಅನುಭವಿಸಿ 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 ಅವುಗಳ ವಾಸನಾ ರಾಶಿಯಾಗೋಗಿರುತ್ತೆ. ಆ ವಿಷಯಾನಂದದಲ್ಲೇ ಇಡೀ ನನ್ನ ಜೀವನವೆಲ್ಲ ಕಳಿತೀನಿ. ಯಾವ ಮಹಾತ್ಮರು ಬಂದು ಎಷ್ಟೇ ಎಚ್ಚರ ಮಾಡಕ್ ಹೋದ್ರುನು ಹಿಂಗ್ ಕಣ್ ಬಿಟ್ಟಂಗ್ ಮಾಡೋದು, ತಿರ್ಗಿ ವಾಪಸ್ ಅದ್ರಲ್ಲೇ ಮುಳುಗೋದು. ಆ ವಿಷಯಾನಂದ ಮೊದ್ಲು ಅಲ್ಲಿ ಪ್ರಕಟ ಆಗ್ತಿರುತ್ತದು. ನನಗೇನ್ ಅನ್ಸುತ್ತೆ, ಅದ್ರಲ್ಲೇ ಆನಂದ ಇದೆ ಅಂತ. ಯಾವಾಗ ನನಗೆ ಆ ಹೆಂಡತಿ ಆರಾಮಿದ್ರು, ಗಂಡ ಆರಾಮಾದ್ರು, ನನ್ನ ಮನಸ್ಸು ಬಹಳ ಗಡಿಬಿಡಿ ಗಡಿಬಿಡಿ ಆಗಿರುತ್ತೆ. ಅವ್ರಿಗೆ ಏನೋ ಆಗಿದೆ ಅಂತ. ಆ ಗಡಿಬಿಡಿ ಆದಾಗ ಆ ಆನಂದದ ಅನುಭವ ಗೊತ್ತಾಗ್ತಿರಲ್ಲ. ಅವ್ರ ಆರಾಮಾದ್ರು ಅಂದ ತಕ್ಷಣ ಮನಸ್ಸು ಒಂದ್ ಕ್ಷಣ ನಿಲ್ಲತ್ತೆ. ನಿಂತ ತಕ್ಷಣನೇ ಒಳಗಡೆ ಇರುವ ಆನಂದ ಪ್ರಕಟ ಆಗೋದು. ಅಲ್ಲಿ ಹೆಂಡತಿ ಹತ್ರ ಇಲ್ಲ, ಇಲ್ಲೆಲ್ಲೂ ಇಲ್ಲ, ಏನೂ ಇಲ್ಲ. ನನ್ನ ಮನಸ್ಸೇ ಏನ್ ಪರದಾಡ್ತಿತ್ತಲ್ಲ, ಚಂಚಲ ಆಗಿತ್ತಲ್ಲ, ಕ್ಷಣಕ್ಕೆ ನಿಲ್ಲತ್ತೆ. ಆಗ ನನಗೇನ್ ಅನ್ಸತ್ತೆ, ಓ ಇದ್ರಿಂದ ಆಯ್ತು, ಓ ದುಡ್ಡು ಬಂತು, ದುಡ್ಡು ಇರ್ಲಿಲ್ಲ, ಬಹಳ ಗಾಬರಿ ಆಗೋದೆ. ದುಡ್ಡು ತಿರ್ಗಾ ವಾಪಸ್ ಸಿಕ್ತು, ಮನಸ್ ಆರಾಮಾಯ್ತು. ಅದ್ ದುಡ್ಡಿಂದ ಬರ್ತಿದೆ, ಆಹಾರದಿಂದ ಬರ್ತಿದೆ, ಹೆಂಡತಿ ಮಕ್ಳಿಂದ ಬರ್ತಿಲ್ಲ. ನನ್ನೊಳಗೆ ಇದೆ ಆನಂದ. ಆ ಮನಸ್ಸು ಯಾವಾಗ ನಿಲ್ತು, ಚಂಚಲತೆ ನಿಲ್ಲಿಸ್ತೋ, ನನ್ನೊಳಗೆ ಅದು ಪ್ರಕಟ ಆಯ್ತು. ಆದ್ರೆ ನನಗದ್ ಗೊತ್ತೇ ಆಗಲ್ಲ. ನನಗೆ ಇವುಗಳಿಂದ ಅನ್ಸುತ್ತಲ್ಲ. ಇದು ಮೊದಲು ವಿಷಯಾನಂದ. ಇನ್ನ ಎರಡನೇದು ಬ್ರಹ್ಮಾನಂದ. ಯಾಕೆ ನನಗೆ ಆತ್ಮಾನಂದದ ನಾನು ಇರೋದೇ ಆನಂದ ಸ್ವರೂಪ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ, ಇಲ್ಲಿದೆ ಅಂತ ಭ್ರಮೆ ಪಡ್ತಿದ್ದೀನಲ್ಲ, ಅದನ್ನ ಅವ್ರು ಎಷ್ಟು ಸುಲಭವಾಗಿ ಚೆನ್ನಾಗಿ ಹೇಳ್ತಿದ್ದಾರೆ. ಎಲ್ಲಾ ಸಂಶೋಧನೆಯನ್ನ ಮಾಡಿದ್ದಾರೆ ಮಹಾತ್ಮರು. ನನಗೆ ಯಾವ ರೀತಿ ಅರ್ಥ ಆಗ್ಬೇಕು ಆ ರೀತಿ ಎಲ್ಲ ಸಣ್ಣದಿಂದ ಹಿಡಿದು ಆತ್ಮಜ್ಞಾನ ಆಗೋವರೆಗೂ ಎಲ್ಲವನ್ನೂ ಉಪದೇಶ ಮಾಡಿದ್ದಾರೆ. ಎಲ್ಲಾ ಮಹಾತ್ಮರು ಎಲ್ಲಾ ರೀತಿಯಾಗಿ ಎಂತೆಂತ ಅಂತಃಕರಣ ಇರೋರಿಗೆ ಆ ರೀತಿ ಎಲ್ಲ ಮಾಡಿದಾರ. ಅವ್ರೆಲ್ಲರಿಗೂ ಎಷ್ಟು ಕೃತಜ್ಞತೆ. ನನಗ್ ಬರೀ ಅವ್ರು ಹೇಳಿರೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿದೆ. ನಾನ್ ಯಾವಾಗ ಸಂಶೋಧನೆಗೆ ಇಳಿತೀನಿ? ಅವ್ರು ಅದಕ್ಕೆ ಅದೆಲ್ಲವೂ ರೆಡಿ ಮಾಡಿದ್ದಾರೆ. ನಮ್ಮ ಅಪ್ಪ ಅವ್ರು ಎಲ್ಲಾ ಮಹಾತ್ಮರು ಎಲ್ಲವನ್ನೂ ಹೇಳಾಗಿದ್ದಾರೆ. ಬರೀ ನೀನೀಗ ಅದನ್ನ ಆ ರೀತಿ ಅವ್ರು ಹೇಳ್ದಂಗ್ ಪಾಲಿಸ್ಕೊಂಡು ಹೋದ್ರೆ ಸಾಕಾಗಿದೆ. ಅದನ್ನೂ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾರ ಅವ್ರು? ಹಾಗಾಗಿ ಆ ವಿಷಯಾನಂದವನ್ನ ಹೇಳಿದ್ರು. ಈಗ ಬ್ರಹ್ಮಾನಂದ, ಇದೆಲ್ಲರೂ ನಾವು ಅದನ್ನೆಲ್ಲ ಅನುಭವಿಸ್ತಿರ್ತೀವಿ, ಅದು ಅಂತ ಗೊತ್ತಿರಲ್ಲ ಅಷ್ಟೇನೆ. ಈಗ ನಾನು ಎಚ್ಚರದಲ್ಲಿ ಬಹಳ ಇಂದ್ರಿಯಗಳನ್ನೆಲ್ಲ ಬಳಸಿ ಮಾಡಿ ಎಲ್ಲಾ ಬಹಳ ವಿಪರೀತವಾಗಿ ದಣವಾಗಿದೆ. ಕನ್ಸಲ್ಲೋಗಿ ಅಲ್ಲಿ ಇಲ್ಲಿ ಸಾಕಾಗ್ಲಿಲ್ಲ ಅಂತ ಅಲ್ಲೂ ಎಲ್ಲಾರ್ನು ನಾನೇ ರೆಡಿ ಮಾಡ್ಕೊಂಡು ಅಲ್ಲೆಲ್ಲಾ ಹೆಂಡ್ತಿ ಮಕ್ಳು ಊರು ಅಲ್ಲೂ ಗಲಾಟೆ ಎಬ್ಸಿ ಅಲ್ಲೆಲ್ಲಾ ಏನು ಪರದಾಡ್ತೀನಿ. ಆದ್ರೆ ನಿದ್ರೆ ಬರುತ್ತಲ್ಲ, ಏನ್ ಆರಾಮು. ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಬೆಳಗ್ಗೆ ಎದ್ದಾಗ ಪ್ರಾರಂಭ ಆಗಿರುವ ಆ ಮನಸ್ಸು ದೇಹ ಎಲ್ಲವೂ ಏನ್ ದಣವಾಗವರೆಗುನು ಈ ಮೂರಕ್ಕೇನೆ, ಕಾಮಿನಿ ಕಾಂಚನ ಕೀರ್ತಿ ಬಿಟ್ಟಿನೇನೇನ್ ದೇವ್ರಿಗಾಗಿ ಯಾರು ನಾವು ಅದಕ್ಕೆ ದಣವು ಮಾಡ್ತೀವ? ಯಾರು ಒಬ್ರಿದಾರ? ನಾನು ದೇವನ ಚಿಂತನೆಯನ್ನ ಮಾಡಿ ಮಾಡಿ ನನ್ ಮನಸ್ಸು ಬಹಳ ಇವತ್ತು ಬಹಳ ದಣವಾಗಿದೆ, ದೇಹವನ್ನ ಅದಕ್ಕಾಗಿ ಬಳಸಿ ಬಹಳ ದಣವಾಗಿದೆ ಅನ್ನೋರು ಯಾರಿದ್ದಾರೆ? ಏನ್ 850 ಕೋಟಿನೋ 750 ಕೋಟಿ ಎಲ್ಲರಿಗೂ ಮೂರಕ್ಕೆ ಬಳಸಿರೋರು. ಅದನ್ನ ಬೇರೆ ಬಹಳ ಹೆಮ್ಮೆಯಿಂದ ಹೇಳ್ತಿರ್ತೀವಿ ಹೋಗಿ. ಮಹಾತ್ಮರ ಹತ್ರನೇ ಹೋಗಿ ಹೇಳ್ತಿರ್ತೀವಿ. ನಮ್ಮ ಅಪ್ಪವ್ರ ಹತ್ರನೇ ನಾವೆಲ್ಲ ಹೋಗಿ ಹೇಳ್ತಿದ್ವಲ್ಲ, ಏನು ಬೆಳಗ್ಗೆ ಹೋದ್ರೆ ರಾತ್ರಿವರೆಗೂ ಕೆಲ್ಸ ಮಾಡಿ ಬರ್ತೀವಿ, ರಾತ್ರಿಯಿಂದ ಬೆಳಗ್ಗೆ ಮಾಡ್ತೀವಿ, ಏನ್ ಹಗಲಿರುಳು ಯಾವ್ದಕ್ಕಾಗಿ? ಅದೇ ಕಾಮಿನಿ ಕಾಂಚನ ಕೀರ್ತಿ ಆ ಮೂರಕ್ಕೆ ಬಳಸಿರೋದನ್ನ ಏನ್ ಬೆಳಗಿಂದ ರಾತ್ರಿವರೆಗೂ ನನ್ನ ಒಂದು ದಿನದ ನೋಡಿದ್ರೆ ಗೊತ್ತಾಗತ್ತೆ, ಅದೇ ನನ್ನ 70-80 ವರ್ಷದ ಬದುಕು. ಹಾಗಾಗಿ ಅದನ್ನ ಏನ್ ಅವ ಬಳಸಿ ರಾತ್ರಿ ಯಾವಾಗಾದ್ರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಮಲ್ಗದ್ರೆ ಸಾಕು, ಯಾರು ಮಾತಾಡ್ಸಕ್ ಬೇಡ, ದುಡ್ಡು ಬೇಡ, ಕೆಲ್ಸ ಬೇಡ, ಹೆಂಡತಿ ಮಕ್ಳುನೂ ಬೇಡ, ಏನ್ ಒಡವೆ ವಸ್ತ್ರ ಅಷ್ಟೊಂದ್ ಅದಕ್ಕೆ ಬೆಳಗಿಂದ ರಾತ್ರಿವರೆಗೂ ಪರದಾಡ್ತಿರ್ತೇನಲ್ಲ, ಅವನೆಲ್ಲಾ ಬೇಡ ಅನ್ಸಿದ್ರನೆ ಆರಾಮ್. ಅವನೆಲ್ಲಾ ಬೇಡ, ನನಗ್ ನಿದ್ರೆ ಬೇಕು ಅನ್ಸುತ್ತಲ್ಲ, ಹಂಗಾದ್ರೆ ಇವೆಲ್ಲದಕ್ಕಿಂತ ಬಹಳ ಆರಾಮ್ ಅನ್ಸುತ್ತೆ. ಹಾಗಾಗಿ ಇವುಗಳಿಗೆಲ್ಲ ಬೇಡ ಅಂತ ಏನ್ ಮಲಗ್ತೀನಲ್ಲ, ಆಗ ಏನು ಒಂದು ಆನಂದ. ನಾನ್ ಮಲಗಲ್ಲ, ಪ್ರಕೃತಿನೇ ಮಲಗ್ಸತ್ತೆ. ಇವನ್ನೆಲ್ಲಾ ಒಂದೇ ಕ್ಷಣಕ್ಕೆ ಕೈ ಬಿಡಿಸತ್ತೆ. ಇಲ್ಲ ಅಂದಿದ್ರೆ ನಾನ್ ಅಷ್ಟು ಸುಲಭವಾಗಿ ಬಿಡ್ತಿರ್ಲಿಲ್ಲ. ಬಿಡದೇ ಇರೋದಕ್ಕೆ ಆ ವಯಸ್ಸಾದಾಗ ನಿದ್ದೆ ಬರ್ದೇ ಇರೋದು. ಅವಾಗ್ಲೂನು ಅದನ್ನ ಅದನ್ನ ಮಾಡ್ತಿರ್ತೀನಿ ಅಂದ್ರೆ ಅದ್ ಬಿಡಕ್ ಆಗದೆ ಇರೋದಕ್ಕೆ. ಆದ್ರೆ ಪ್ರಕೃತಿ ಏನ್ ಮಾಡುತ್ತೆ, ಎಲ್ಲಾನು ಒಂದೇ ಕ್ಷಣಕ್ಕೆ. ಏನು ನಾನು ಬಹಳ ವಿಪರೀತವಾಗಿ ಮನೆ, ಹೆಂಡತಿ, ಮಕ್ಕಳು, ದುಡ್ಡು ಅಷ್ಟೊಂದು ತುಂಬಾ ವ್ಯಾಮೋಹದಿಂದ ಬೆಳಗಿಂದ ರಾತ್ರಿವರೆಗೂ ದಣವ ಮಾಡ್ಕೊಂಡಿರ್ತೀನಲ್ಲ, ಒಂದೇ ಕ್ಷಣಕ್ಕೆ ಹೆಂಗೆ ಸಾವು ಬಂದಾಗ ಎಲ್ಲಾ ಕ್ಷಣ ಮಾತ್ರದಲ್ಲಿ ಬಿಡ್ತೀನಲ್ಲ, ನಿದ್ರೆನೂ ಅದೇ ರೀತಿನೇ. ಅದ್ರದ್ದೊಂದು ಸ್ಯಾಂಪಲ್ ಅದೇ ಸಾವಿನ. ಇದು ಪ್ರತಿನಿತ್ಯ, ಅದು ದೀರ್ಘ ಸಾವು ಅಷ್ಟೇ. ಇಲ್ಲಿ ಒಂದೇ ಕ್ಷಣದಲ್ಲಿ ನಾನು ಎಲ್ಲವನ್ನೂ ಬಿಟ್ಬಿಡ್ತೀನಿ ಒಂದೇ ಕ್ಷಣಕ್ಕೆ. ಮನೆ, ಹೆಂಡತಿ, ನನ್ನ ದೇಹವನ್ನೇ, ನನ್ನ ದೇಹನ, ನನ್ನ ಮನಸ್ಸಿನ, ನನ್ನ ಯಾವುದು ಏನು
ಅತ್ಯಂತ ಪ್ರೀತಿ ಪಾತ್ರರು ಹೆಂಡತಿ ಮಕ್ಕಳು ದುಡ್ಡು ಎಲ್ಲವನ್ನು ಒಂದ್ ಕ್ಷಣ ಬಿಡ್ತೀನಿ. ಮತ್ ಬಿಡಕ್ಕೂ ಬಹಳ ಇಷ್ಟಪಟ್ಟು ಹೋಗ್ತೀನಿ ನಿದ್ರೆಗೆ. ನಿದ್ರೆಗೆ ಹೋಗಕ್ಕೆ ನನಗ್ ಬಹಳ ದುಃಖ ಅಂತ ಯಾರು ಅನ್ನೋದಿಲ್ಲ. ಯಾಕಂದ್ರೆ ಅಲ್ಲಿ ಆನಂದ ಇದೆ. ಆ ಆನಂದದ ಸ್ವರೂಪದಲ್ಲಿ ಇದು ಹೋಗಿ ಮನಸ್ಸು ಅಜ್ಞಾನದಲ್ಲಿ ಅಲ್ಲಿ ಹೋಗಿ ಮುಳುಗುತ್ತೆ. ಅದು ನಿಜವಾದ ಆನಂದ ಅಲ್ಲ, ಅದು ಅಜ್ಞಾನದಲ್ಲಿ ಮುಳುಗಿರುವ ಆನಂದ. ಅದು ಬ್ರಹ್ಮಾನಂದ. ಅಲ್ಲೂ ಆನಂದ ಪ್ರಕಟ ಆಗಿದೆ. ಆದ್ರೆ ಅಲ್ಲಿ ನಾನಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ಲ. ಅಲ್ಲಿ ನಾನಿದ್ದೀನಿ ಅನ್ನೋ ಒಂದು ಪ್ರಜ್ಞೆ ಬಂದ್ಬಿಟ್ಟಿದ್ರೆ ಆತ್ಮಜ್ಞಾನ ಪಡೆಯುವಾಗ ಬೇಕಾಗೇ ಇರ್ಲಿಲ್ಲ. ಹಾಗಾಗಿ ಅಲ್ಲಿ ಅಜ್ಞಾನದಲ್ಲ ನಾನಿದೆಯಲ್ಲ, ಅಲ್ಲಿ ಒಂದು ರೀತಿಯ ಆನಂದ. ಇದು 2 ರೀತಿಯ ಆನಂದ. ಇನ್ನ 3ನೇದು ವಾಸನಾನಂದ. ಮಲಗಿರ್ತೀನಿ, ಮಲಗಿ ಗಾಢ ನಿದ್ರೆ ಬಂತು, ಎಚ್ಚರ ಆಯ್ತು. ಎಚ್ಚರ ಆದ ತಕ್ಷಣ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋಣ ಅನ್ಸುತ್ತೆ. ಇಂದ್ರಿಯಗಳು ಹೊರಗಡೆ ಹೋಗಕ್ ಇಷ್ಟ ಆಗಲ್ಲ. ತಿರ್ಗಾ ಪುನಃ ಗಾಢ ನಿದ್ರೇನೂ ಅಲ್ಲ, ಮಧ್ಯದಲ್ಲಿ ಒಂದ 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 ಸ್ವಲ್ಪ ಹೊತ್ತು ಬರುತ್ತೆ. ಅದು ವಾಸನಾನಂದ. ಆ ನಿದ್ರೆಯದು ಅನುಭವ ಎಳಿತಾ ಇರುತ್ತೆ. ಅದ್ರದ್ದು ಅನುಭವದಲ್ಲಿ ಆ ಮನಸ್ಸು ಅದರಿಂದ ಮುಳುಗೆದ್ದಿ ಆ ಆನಂದವನ್ನ ಅನುಭವಿಸ್ಕೊಂಡ್ ಬಂದಿರುತ್ತೆ. ಹೊರಗಡೆ ಹೋಗಕ್ಕೂ ಇಷ್ಟ ಇಲ್ಲ ಅದಕ್ಕೆ. ಎದ್ದ ತಕ್ಷಣ ಈ ಮಕ್ಳುಗಳು ಅವರೆಲ್ಲ, ಈಗಂತೂ ನಮ್ಗ್ ಬಾಕಿ ಮಕ್ಕಳಾಗಿದ್ದಾಗ ಅವಾಗೆಲ್ಲ ನೋಡ್ತಿರ್ತಾವ ಮಕ್ಕಳು ಎದ್ದ ತಕ್ಷಣ ಹಿಂಗ್ ಸುಮ್ನೆ ಕೂತಿರ್ತಾವ ಸ್ವಲ್ಪ. ಆ ಆನಂದ ನಾವು ಕೆಲಸ ಎಲ್ಲ ಅನುಭವಿಸಿದೀವಿ ಅದನ್ನ. ಏನೋ ಬೇಡಪ್ಪ, ಯಾವ್ದೂ ಬೇಡ, ಹೊರಗಡೆದು ಬೇಡ, ಏನೋ ಅದು ವಾಸನಾನಂದ. ಆ ನಿದ್ರೆಯ ಆನಂದ ಅದು ಎಳಿತಾ ಇರುತ್ತದು. ಅದ್ರ ಸಮೇತ ಆ ಮನಸ್ಸು ಬಂದಿರತ್ತಲ್ಲ, ಹೊರಗಡೆದು ಬೇಡ ಅಂತ ಅನಿಸ್ತಿರತ್ತೆ. ಮತ್ ಪೂರ್ತಿ ನಿದ್ರೆಗೂ ಹೋಗಿರಲ್ಲ. ಒಂದ್ ರೀತಿಯ ಆನಂದ ಬಹಳ ಚೆನ್ನಾಗಿರತ್ತೆ. ಅದು ವಾಸನಾನಂದ. ಇದೆಲ್ಲವೂ ಆ ಆನಂದದ ಸೆಲೆಗಳು. ಆ ಆನಂದದಿಂದ ಒಂದೊಂದ್ ಚೂರ್ ಇಲ್ಲಿ ಇಷ್ಟ ಆಗ್ತಾ ಇರೋದು. ಇದೇ ಇಷ್ಟ ಇರ್ಬೇಕಾದ್ರೆ ಅದಕ್ಕೆಲ್ಲ ಆಧಾರವಾಗಿರುವ ಆ ಆನಂದ ಹೇಗಿರ್ಬೋದು? ಅದನ್ನ ಹೇಳ್ತಾರೆ ವಾಸನಾನಂದ. ಇನ್ನು ಮುಖ್ಯಾನಂದ. ಇದು ನನಗೆ ಕೆಲವು ವಿಷಯಗಳು ಅನುಭವಿಸಿದಾಗ ಇಷ್ಟ. ನನಗೆ ಇಷ್ಟ ಆದವ್ರು ಯಾರೋ ಬಂದ್ರು ಇಷ್ಟ ಆಯ್ತು. ಇಷ್ಟ ಆಗಿಲ್ದೇ ಇರೋರು ಯಾರೋ ಬಂದ್ರು ನನಗ್ ದುಃಖ ಆಯ್ತು. ಕೆಲವು ಸಲಿ ಏನೂ ಆಗಲ್ಲ, ಇಷ್ಟನೂ ಆಗಿರಲ್ಲ, ಈ ಅನಿಷ್ಟನೂ ಇರೋದಿಲ್ಲ. ಅಂದ್ರೆ ದುಃಖನೂ ಇರಲ್ಲ, ಸುಖನೂ ಇರಲ್ಲ, ಸುಮ್ನೆ ಇರುತ್ತೆ. ಒಂದೊಂದ್ಸಲಿ ಮನಸ್ಸು ಉದಾಸೀನ ಇರುತ್ತೆ. ಈ ರೋಡಲ್ಲಿ ಯಾರೋ ಹೋಗ್ತಿರ್ತಾರೆ, ಏನೇನೋ ನಡೀತಿರತ್ತೆ, ಸುಮ್ನೆ ಕೂತಿರ್ತೀವಿ, ಆರಾಮಾಗಿ ನೋಡ್ತಾ ಕೂತಿರ್ತೀವಲ್ಲ, ಇದು ಒಂದು ಮುಖ್ಯ ಆನಂದ. ಒಂದು ಉದಾಸೀನ ಭಾವನೆ. ಈಗ ಏನೇನೋ ನಡೀತಾ ಇರತ್ತೆ, ಅಲ್ಲೇನು ನನ್ನ ಮನಸ್ಸು ವ್ಯಕ್ತನೇ ಮಾಡಲ್ಲ, ಖುಷಿನೂ ಮಾಡಲ್ಲ, ದುಃಖನೂ ಮಾಡಲ್ಲ, ಏನು ಮಾಡಲ್ವಲ್ಲ, ಅದು ಮುಖ್ಯ ಆನಂದ. ಇನ್ನ ನನ್ನ ಬಗ್ಗೆನೆ ನನಗೆ ಎಲ್ಲಾ ಆನಂದಗಳು ಹೌದು. ಕೊನೆಗೆ ನಾನು ಅಂತರ್ಮುಖ ಹೋಗ್ತಾ, ನಾನು ನಿಜವಾಗ್ಲೂ ನೋಡಕ್ ಹೋದ್ರೆ ಎಲ್ಲಾರ್ಗಿಂತ ನನ್ ಬಗ್ಗೆನೆ ಬಹಳ ನನಗಿಷ್ಟ ಇರುತ್ತೆ. ಅದು ನನಗೆ ಎಲ್ಲ ಅದನ್ನ ಪರಮಾನುಭವ ಬೋಧೆ ಯಾಜ್ಞವಲ್ಕರು ಎಲ್ಲಾ ಋಷಿಗಳೆಲ್ಲಾರು ಹೇಳ್ತಾರೆ, ನೀನ್ ಏನೇನ್ ಎಲ್ಲಾರ್ನು ಬಹಳ ನನಗೆ ಹೆಂಡತಿ ಅಂದ್ರೆ ಪ್ರೀತಿ, ಮಕ್ಳಂದ್ರೆ ಪ್ರೀತಿ, ಅವ್ರಿಲ್ಲ ಅಂದ್ರೆ ಇರಲ್ಲ ನಾನು, ದುಡ್ಡಂದ್ರೆ ಅದೆಲ್ಲವೂ ನನ್ ಪ್ರೀತಿಗೋಸ್ಕರ ಮಾಡ್ತಿರ್ತೀನಿ. ಅದು ನನಗ್ ಗೊತ್ತಾಗಲ್ಲ. ನಾನೇನ್ ಅನ್ಕೋತೀನಿ, ಹೆಂಡತಿಗ್ ಮಾಡ್ತಿದ್ದೀನಿ, ನನ್ ಹೆಂಡತಿ ಸರಿ ಇಲ್ಲ ಅವ್ರನ್ ಸರಿ ಮಾಡ್ತೀನಿ, ಗಂಡ ಸರಿ ಇಲ್ಲ ಅವ್ರನ್ ಮಾಡ್ತೀನಿ, ಮಕ್ಳು ಸರಿ ಇಲ್ಲ, ಆಹಾ ಅವ್ರನ್ ಸರಿ ಮಾಡಿದ್ರೆ ನನ್ಗ್ ಆರಾಮಾಗತ್ತೆ. ಗಂಡ ಸರಿ ಆದ್ರೆ ನನ್ಗ್ ಆರಾಮಾಗತ್ತೆ. ಗಂಡ ಊಟ ಮಾಡಿದ್ರೆ ನನಗ್ ಖುಷಿ ಆಗತ್ತೆ. ಗಂಡನ್ಗಾಗತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ಗಾಗತ್ತೆ. ಹೆಂಡತಿ ಏನಾರು ಮಾಡಿದ್ರೆ ನನ್ಗಾಗತ್ತೆ. ಮಕ್ಳಿಗೆ ಉಪವಾಸ ಇದ್ರೆ ನನಗ್ ಸಂಕಟ ಆಗತ್ತೆ. ಮಕ್ಳಿಗಾಗತ್ತೋ ಇಲ್ಲೋ ಗೊತ್ತಿಲ್ಲ. ಮಕ್ಳು ತಾನೇ ಎಲ್ಲಾ ಸುಖನೂ ನನಗೇ ಬೇಕಾಗಿದೆ. ನನಗೋಸ್ಕರ ಅವ್ರೆಲ್ಲಾರ್ಗು ಮಾಡ್ತಿದೀನಿ ಅನ್ನೋದು ಗೊತ್ತಾಗಲ್ಲ. ಪ್ರಪಂಚದವ್ರ ಜೊತೆ ಸೇರಿ ಅಂತದೇ ಮಾತಾಡಿ ನಾನ್ ಹೆಂಡತಿಗ್ ಮಾಡ್ತೀನಿ, ಮಕ್ಳಿಗ್ ಮಾಡ್ತೀನಿ, ಯಾರಿಗೂ ಮಾಡ್ತಿಲ್ಲ. ಎಲ್ಲಾ ನಿನಗೋಸ್ಕರನೇ ಮಾಡ್ಕೊತಾ ಇರೋದ್ ನೀನು. ನೀನ್ ಏನೇನ್ ಮಾಡ್ತಿದ್ಯಲ್ಲ, ಮಹಾತ್ಮರ ಹತ್ರ ಹೋಗಿ ಕೇಳೇ ಇಲ್ವಲ್ಲ. ಅವ್ರ ಹತ್ರ ಹೋಗಿ ಕೇಳಿದಾಗ ಗೊತ್ತಾಗತ್ತೆ, ಇಂಥ ಪ್ರವಚನಗಳನ್ನ, ಇಂಥ ಸತ್ಸಂಗವನ್ನ, ಇಂಥ ನಿಜಗುಣರ ಗ್ರಂಥವನ್ನ ನನ್ ಬಗ್ಗೆ ನಾನು ಶೋಧನೆ ಮಾಡಕ್ಕೆ ಹೊರಟಾಗ ಗೊತ್ತಾಗತ್ತೆ. ಕೇಳ್ದಾಗ್ಲೂ ಸ್ವಲ್ಪ ಅನ್ಸುತ್ತೆ, ತಿರ್ಗಾ ಪುನಃ ಅನ್ಸುತ್ತೆ, ಇಲ್ಲ ನಾನ್ ಅವ್ರಿಗೋಸ್ಕರನೇ ಮಾಡ್ತಾ ಇರೋದು, ನಾನ್ ಏನಕ್ಕೆ ಅಂತ ಜೀವನ ಇಟ್ಟಿರೋದು, ನನಗೆ ಅಂತ ಏನು ಜೀವನ ಇಲ್ಲ, ಹೆಂಡತಿ ಮಕ್ಳಿಗೋಸ್ಕರ. ನಾನು ಒಬ್ಬರೇ ಆಗಿದ್ರೆ ನಾನು ಹೆಂಗ್ ಬೇಕಾದ್ರೂ ಬದುಕ್ತಿದ್ದೆ. ಎಲ್ಲಾ ಬರೀ ಬಿಡ್ತಾ ಇರೋದು, ಬರೀ ರೀಲು, ಬರೀ ಸುಳ್ಳು. ಯಾರು ಇದನ್ನ ಕೇಳೋರೆ, ಹೇಳೋರು ಯಾರು ಇಲ್ವಲ್ಲ, ಗೊತ್ತಿಲ್ವಲ್ಲ. ಅದೆಲ್ಲ ಬರೀ ನಾಟಕ ಮಾಡ್ತಿರೋದು ನನ್ ಮನಸ್ಸು. ಅದು ನನಗ್ ಗೊತ್ತಾಗೋದಿಲ್ಲ. ಇಲ್ಲ ನನ್ನ ಹೆಂಡತಿಗೋಸ್ಕರ ನನ್ನ ಜೀವನವನ್ನೇ ಇಟ್ಟಿದ್ದೀನಿ, ಮಕ್ಳಿಗೋಸ್ಕರ. ನನ್ ಮಕ್ಳು ಅವನು ಸರಿ ಆಗ್ಬಿಟ್ರೆ ಸಾಕು. ಇಲ್ಲ ಅವನ್ ಸರಿ ಆದ್ರೆ ನನ್ಗ ಆರಾಮು, ಅವನ್ ಓದಿದ್ರೆ ನನ್ಗ ಆರಾಮು, ಅವನ್ ರ್ಯಾಂಕ್ ಬಂದ್ರೆ ನನ್ಗ ಆರಾಮು. ಮಕ್ಳಿರ್ಲಿ, ಮೊಮ್ಮಕ್ಳು ಚೆನ್ನಾಗಿ ಏನಾರು ಸ್ಕೂಲಲ್ಲಿ ಅವ್ರೇನಾರು ಪದಕ ಏನಾರು ಬಹುಮಾನ ಬಂದ್ರೆ ಮೊಮ್ಮಗುಗಿಂತ ತಾತನಿಗೆ ಬಹಳ ಖುಷಿ. ಆ ನನಗಿಂತ ಹೆಂಡತಿ ಬಹಳ ಸುಂದರವಾಗಿದ್ರೆ ಗಂಡನು ಬಹಳ ಖುಷಿ. ಹೆಂಡತಿನ ಯಾರು ಹೊಗಳಿದ್ರೆ ಗಂಡನು ಬಹಳ ಖುಷಿ, ನನ್ ಹೆಂಡತಿ ಸುಂದ್ರಿ. ಅದೇ ಗಂಡನ್ಗುನು ಹಂಗೇನೆ, ಹೆಂಡತಿ ಅಂದ್ರೆ ಒಟ್ಟು ಅವೆಲ್ಲವೂ ಅವ್ರಿವ್ರ ಮೇಲಲ್ಲ, ನನ್ನೊಳಗೆ ನನಗ್ ಬೇಕಾಗಿದೆ. ಎಲ್ಲದಕ್ಕಿಂತ ನನ್ನ ಆನಂದಕ್ಕೋಸ್ಕರ ಅವನೆಲ್ಲ ಜಗತ್ತನ್ನ
ಸಂಸಾರವನ್ನೆಲ್ಲ ಮಾಡ್ತಾ ಇರೋದು ನನಗೋಸ್ಕರ. ಸುಮ್ನೆ ಎಲ್ಲಾರ ಮುಂದೆ ನಾಟಕ ಹೊಡಿಬೇಡ, ಹೆಂಡತಿಗೋಸ್ಕರ ಮಕ್ಳಿಗೋಸ್ಕರ ಜೀವನವನ್ನ ಇಟ್ಟಿದೀನಿ. 70-80 ಯಾರಿಗೂ ಇಟ್ಟಿಲ್ಲ. ಅವ್ರೆಲ್ಲಾ ಅಲ್ಲೆಲ್ಲ ಇದ್ರೆ ಮಾಡಿದ್ರೆ ನನಗ್ ಆರಾಮು, ಅದಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಆತ್ಮಾನಂದ. ಸ್ತ್ರೀ ಮಕ್ಕಳು ಕೆಲವು ಸಲಿ ಅಲ್ಲೆಲ್ಲ ಆಮೇಲೆ ಏನ್ ಮಾಡುತ್ತೆ ಮನಸ್ಸು, ಫಸ್ಟ್ ಅವ್ರ ಮೇಲೆ ಇವ್ರ ಮೇಲೆ ಅವ್ರೆಲ್ಲಾರು ಕೈ ಬಿಡ್ತಾ ಹೋಗ್ತಿದ್ದಂಗೆನೆ ಪುನಃ ತನ್ನ ದೇಹದ ಮೇಲೆ ಬರುತ್ತೆ. ದೇಹ ಚೆನ್ನಾಗಿದ್ರೆ ಸಾಕು, ಇವರೆಲ್ಲ ಇದ್ರೇನು ಬಿಟ್ರೇನು ಕೊನೆಗೆ ಬರುತ್ತೆ. ಕೊನೆಗೆ ದೇಹದಲ್ಲೂ ನನ್ ಕೈ ಇಷ್ಟ, ಕಾಲು ಇದ್ರಲ್ಲಿ ಏನೇ ಒಂಚೂರು ವ್ಯತ್ಯಾಸ ಆದ್ರೂ ಬಹಳ ಗಾಬರಿ ಆಗ್ತೀನಿ. ಕೆಲವು ಸಲಿ ಕೆಲವು ಕಾಯಿಲೆ ಬಂದ್ಬಿಡತ್ತೆ, ಕೈನೇ ತೆಗಿಬೇಕು, ಕಾಲ್ನೇ ತೆಗಿಬೇಕು. ಆಯ್ತಾಯ್ತು, ಅದನ್ನ ತೆಗೆದ್ರು ಪರವಾಗಿಲ್ಲ, ನಾನಿದ್ರೆ ಸಾಕು ಅನ್ಸುತ್ತೆ. ಕೈ ಹೋದ್ರು ಪರವಾಗಿಲ್ಲ, ಕಾಲು ಹೋದ್ರು ಪರವಾಗಿಲ್ಲ, ಇನ್ನೂ ಅಂತರ್ಮುಖ, ಇನ್ನೂ ಒಳಗಡೆ ಅನ್ನೋದು ಅದನ್ನು ಹೋಗುತ್ತೆ. ಆಯ್ತು ನೋಡಿ, ಇದೆಲ್ಲ ಹೋಗೋದಿರ್ಲಿ ಪರವಾಗಿಲ್ಲ. ಕೆಲವು ಸಲಿ ಮಾನಾಪಮಾನಗಳಿಗೆ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನಾನ್ ಇರ್ತೀನಿ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಆತ್ಮಹತ್ಯೆ ಎಲ್ಲ ಮಾಡ್ಕೋತಾರಲ್ಲ, ಕೆಲವೆಲ್ಲ ಘಟನೆಗಳಾಗತ್ತಲ್ಲ, ಅವ್ರೆಲ್ಲರೂ ಏನು ಪ್ರಾಣ ಹೋದ್ರು ಸರಿ, ಆದ್ರೂ ನಾನ್ ಇರ್ತೀನಿ ಅಂತ ಏನೋ ಒಂದು ಆನಂದ ಇರತ್ತಲ್ಲ, ಅದು ಆನಂದ. ಹಂಗಾಗಿ ಕೊನೆಗೆ ಅದು ಆತ್ಮಾನಂದ. ಎಲ್ಲಾದ್ರಕ್ಕಿಂತನೂ ನಾನು ಆನಂದ ಇದೀನಿ ಅಂತ ನನಗ್ ಅನ್ಸುತ್ತೆ. ಈ ಪ್ರಾಣ ಹೋದ್ರೂ ನಾನು ಇರ್ತೀನಿ, ಇಲ್ಲಾಂದ್ರೆ ಯಾಕೆ ಪ್ರಾಣ ಕಳ್ಕೊತಿದ್ರು? ಪ್ರಾಣ ಹೋದ್ರು ನಾನು ಇರ್ತೀನಿ ಅಂತ ಏನಿದೆಯಲ್ಲ, ಅದು ಆತ್ಮಾನಂದ. ಎಲ್ಲಾದ್ರಕ್ಕಿಂತ ನನ್ ಬಗ್ಗೆ ಅತ್ಯಂತ ಪ್ರೀತಿ, ಇದು ಆತ್ಮಾನಂದ. ಇನ್ನ ಸಾಧನೆಯಿಂದ ಬರುವಂತದ್ದು ಮುಂದೊಂದೆಲ್ಲ ಇದನ್ನ ಅದ್ವೈತಾನಂದ. ಈಗ ನನಗೇನು ಈ ದೃಶ್ಯ ಎಲ್ಲ ಕಾಣಿಸ್ತಿದೆಯಲ್ಲ, ಏನು ಜಗತ್ತು, ಹೆಂಡತಿ, ಮಕ್ಕಳು, ಹೊರಗಡೆ ಜಗತ್ತು ಏನೇನಿದೆ, ಹೊರಗಡೆದ್ರಕ್ಕಿಂತ ನನ್ನ ದೇಹವೇ ನನಗೆ ದೃಶ್ಯ. ಈ ದೃಶ್ಯ, ನಾನು ದೇಹವನ್ನ ನೋಡುವ ಅರಿವು ನಾನು, ಮನಸ್ಸನ್ನು ನೋಡುವ ಅರಿವು ನಾನು. ಯಾವುದನ್ನ ನಾನು ನೋಡ್ತೀನೋ ಅದು ದೃಶ್ಯ ಆಗತ್ತೆ. ಯಾವುದು ನಾನು ನೋಡ್ತೀನಿ ದೃಕ್ಕು, ನನ್ನಿಂದ ನೋಡ್ಸ್ಕೊಳ್ಳೋದೆಲ್ಲ ದೃಶ್ಯ. ಹಾಗಾಗಿ ದೇಹವನ್ನ ನಾನು ನೋಡ್ತೀನಿ, ಅದು ದೃಶ್ಯ. ಹೆಂಗೆ ನಾನು ದೇಹವನ್ನ ನೋಡ್ತೀನಿ? ಅದು ಬಾಲ್ಯದಲ್ಲಿ ಇತ್ತು. ಬಾಲ್ಯದಲ್ಲಿ ನನ್ನ ದೇಹವನ್ನ ನಾನು ನೋಡೋದಿಕ್ ಬರಲ್ವಾ? ನನ್ನ ದೇಹ ಚಿಕ್ಕದಾಗಿತ್ತು, ಮೊದ್ಲು ತಾಯಿ ಗರ್ಭದಲ್ಲಿದ್ದೆ ನಾನು, ಆಮೇಲೆ ಹೊರಗಡೆ ಬಂದೆ ನಾನು, ಅದು ಈಗ ಬೆಳೀತು, ನಾನು ಶಾಲೆಗೆ ಹೋದೆ ನಾನು, ನಂತರ ಕಾಲೇಜ್ಗೆ ಹೋದೆ ನಾನು, ಆಮೇಲೆ ಕೆಲ್ಸಕ್ಕೆ ಹೋದೆ ನಾನು. ಈ ರೀತಿ ನನ್ನ ದೇಹ ಬದಲಾವಣೆ ಹೊಂದುತ್ತಾ ಹೋಗಿದೆಯಲ್ಲ, ಅದ್ರ ಜೊತೆಗೆ ಮನಸ್ಸು ಬದಲಾವಣೆ ಆಗ್ತಾ ಹೋಗಿದೆ. ನನ್ನ ದೇಹವನ್ನೇ ನಾನು ನೋಡ್ತಿದ್ದೀನಿ. ನನ್ನ ಬಾಲ್ಯದ ದೇಹ ನೋಡಿದೆ, ನನ್ನ ಬಾಲ್ಯದಲ್ಲಿ ಫೋಟೋ ಎಲ್ಲ ನೋಡಿ ಇವಾಗ ನಗ್ತಿರ್ತೀನಿ. ನನ್ನ ಬಾಲ್ಯದಲ್ಲಿ ಹೆಂಗಿದ್ದೆ ನಾನು, ನನ್ನ ದೇಹವನ್ನೇ, ನನ್ನ ಯೌವನವನ್ನೇ ನಾನೇ ನೋಡ್ತಿದ್ದೀನಿ. ಹಾಗಾದ್ರೆ ನಾನು ನೋಡ್ತಿದ್ದೀನಿ ಅಂದ್ರೆ ನಾನು ಬೇರೆ ಇರ್ಬೇಕಲ್ಲ, ನಾನು ಬೇರೆ ಇದ್ರೆ ಮಾತ್ರ ನೋಡಕ್ಕಾಗೋದು, ನಾನೇ ಆಗಿದ್ರೆ ನೋಡಕ್ಕಾಗಲ್ಲ. ಈ ಪುಸ್ತಕವನ್ನ, ಈ ಗ್ರಂಥವನ್ನ ನಾನು ನೋಡ್ತಿದ್ದೀನಿ ಅಂದ್ರೆ ನಾನ್ ಬೇರೆ ಇದ್ರೆ ನೋಡ್ತೀನಿ, ನಾನೇ ಪುಸ್ತಕ ಆಗ್ಬಿಟ್ರೆ ನಾನ್ ಹೆಂಗ್ ನೋಡ್ತೀನಿ? ಹಾಗೆ ನನ್ನ ದೇಹವನ್ನ ನಾನು ನೋಡ್ತೀನಿ, ಅದು ದೃಶ್ಯ. ನಾನು ದೃಕ್, ನಾನು ನೋಡೋನು, ಅದು ನೋಡಿಸ್ಕೊಳ್ಳುತ್ತೆ. ನನ್ನ ದೇಹ ಬಾಲ್ಯ ನೋಡ್ದೆ, ನನ್ನ ದೇಹವನ್ನೇ, ನನ್ನ ಬಾಲ್ಯದ ದೇಹ ನೋಡ್ದೆ, ಯೌವನದ ದೇಹ ನೋಡ್ದೆ, ಈಗ ಮಧ್ಯದ ಅವಸ್ಥೆ ಬಂದಿದೆ, ಕೊನೆಗೆ ವೃದ್ಧಾಪ್ಯಕ್ಕೆ ಹೋಗುತ್ತೆ, ಕೊನೆಗೆ ಒಂದು ದಿನ ನಾಶ ಆಗತ್ತೆ. ಈ ರೀತಿ ನನ್ನ ದೇಹವನ್ನ ನೋಡ್ತಿದ್ದೀನಲ್ಲ, ಯಾವುದು ನೋಡಿಸ್ಕೊತಾ ಇದೆಯೋ ಅದೆಲ್ಲವೂ ದೃಶ್ಯ. ಯಾವುದು ನನ್ನ ದೇಹವೇ ದೃಶ್ಯ. ಆಗ ನನ್ನ ದೇಹವನ್ನ ನೋಡೋದಲ್ಲ, ನನಗೆ ಈ ರೀತಿ ಕೇಳಿ ಗೊತ್ತೇ ಇಲ್ವಲ್ಲ, ಅದಕ್ಕೆ ಅದು ಅರ್ಥನೇ ಆಗಲ್ಲ. ಯಾಕೆಂದ್ರೆ ಇದೆಲ್ಲವೂ ಹೊಸದು. ನನಗೆ ದೇಹ ಆಗಿದ್ದೇ ಗೊತ್ತಿದೆ, ಮನಸ್ಸಾಗಿದ್ದು ಗೊತ್ತಿದೆ, ಅಹಂಕಾರ ನಾನಾಗಿದ್ದು ಗೊತ್ತಿದೆ. ಇದು ಹೊಸ ರೀತಿ. ಜಗತ್ತಲ್ಲಿ ಯಾರು ಇದನ್ನ ಹೇಳೋದೇ ಇಲ್ಲ. ನಾನು ಇಲ್ಲಿಂದ ಪ್ರವಚನ ಒಂದು ಬಿಟ್ಟು ಹೊರಗಡೆ ಎಲ್ಲರೂ ದೇಹ ನೀನು ಅನ್ನೋರೇನೆ. ನನ್ನ ಸಂಸ್ಕಾರವೂ ಹಾಗೆ ಇದೆ. ಅವ್ರೆಲ್ಲ ಕೇಳಿ 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 ಇದು ಹೊಸ ರೀತಿ ಅನ್ಸತ್ತೆ. ಈಗ ಹೊಸದಾಗಿ ನಾವು ಯಾವುದೇ ವಿದ್ಯಾಭ್ಯಾಸವನ್ನ ಕಲಿಯಕ್ ಹೋದಾಗ ಏನೂ ಅರ್ಥ ಆದಂಗ ಅನ್ಸಲ್ಲ. ಎಲ್ಲಾ ಹೊಸ ಶಬ್ದಗಳು, ಹೊಸದು. ಈಗ 1ನೇ ಕ್ಲಾಸಿಂದ ನಾನು 2ನೇ ಕ್ಲಾಸಿಗೆ ಹೋದಾಗ ನನಗೆಲ್ಲಾ ಹೊಸದು. ಅಲ್ಲಿ ಏನ್ ಹೇಳ್ತಾವ್ರೆ ಮೊದ್ಲು ಏನೇನೂ ಅರ್ಥ ಆಗಲ್ಲ, ಬಹಳ ಕಷ್ಟ ಇಲ್ಲ ಅನ್ಸುತ್ತೆ. ಅದನ್ನೇ ದಿನ ಕೇಳ್ತಾ ಕೇಳ್ತಾ ಆಗ ಏನು ಆ 2ನೇ ವರ್ಷ ಮುಗಿತಾ ಬಂದಾಗ, 2ನೇ ಕ್ಲಾಸ್ ಮುಗಿತಾ ಬಂದಾಗ ಏನ್ ಸುಲಭ ಆಗ್ಬಿಡತ್ತೆ. ಎಷ್ಟು ಸುಲಭ, ಎಷ್ಟು ಆರಾಮ್. ಹಂಗೆ ಇದನ್ನು ಈ ದೃಗ್ದೃಶ್ಯ ಇವೆಲ್ಲವೂ, ಈ ಶಬ್ದಗಳಾಗ್ಲಿ, ನೋಡೋದಾಗ್ಲಿ, ಪ್ರಕ್ರಿಯೆಗಳಾಗ್ಲಿ, ಇವು ನಮ್ಗೆ ಜಗತ್ತಲ್ಲಿ ಯಾರೂ ಹೇಳೋದಿಲ್ಲ, ಎಲ್ಲೂ ಕೇಳಿರಲ್ವಲ್ಲ, ಹೊಸಾದ್ ಅನ್ಸುತ್ತೆ. ಆದ್ರೆ ಅದನ್ನೇ ಕೇಳ್ತಾ ಕೇಳ್ತಾ, ಯಾವ ವಿದ್ಯೆಯನ್ನೇ ಆಗ್ಲಿ, ಅದನ್ನ ಕೇಳ್ತಾ ಮಾಡ್ತಾ ಮಾಡ್ತಾ ತಾನೇ ಅದ್ ಮೈಗೂಡ್ತಾ ಹೋಗುತ್ತೆ. ಅಲ್ಲಿ ಇನ್ನೇನೂ ಮಾಡಲ್ಲ ಶಾಲೆಯಲ್ಲಿ. ಅಲ್ಲಿ ಇನ್ನೇನ್ ಮಾಡ್ತಾರೆ? ಬಹಳವಾಗಿ ಏನಾದ್ರು ತಪಸ್ ಮಾಡ್ಬಿಡ್ ಬಾ, ಏನಾದ್ರು ಬಹಳ ಕಠಿಣವಾದ ಕಷ್ಟಗಳನ್ನ ಕೊಡ್ತಾರ? ಏನೂ ಕೊಡಲ್ಲ ಅಲ್ಲಿ ಶಾಲೆಯಲ್ಲಿ. ಬರೀ ಟೀಚರ್ ಗುರುಗಳು ಅದನ್ನ ಹೇಳ್ತಾ ಇರ್ತಾರೆ, ಅವ್ನ್ ಬರೀ ಅದನ್ನ ಕೇಳೋದಲ್ಲಿ. ಅಲ್ಲಿ ಇನ್ನೇನ್ ಮಾಡ್ತಾನೆ? ಅದನ್ನ ಬಂದು ಪುನಃ ಅವನ್ ಅಭ್ಯಾಸ ಮಾಡ್ತಾನೆ ಅದನ್ನ. ಹೌದೋ ಅಲ್ವೋ ಅದನ್ನ ಪುನಃ ಪುನಃ ಮಾಡಿ ಮಾಡಿ ಆ ಶಾಲೆಯಿಂದ ಆಚೆ ಬರೋಷ್ಟೊತ್ತಿಗೆ ಅವ್ನಿಗೆ ಎಷ್ಟು ದೊಡ್ಡ ವಿದ್ಯಾವಂತ. ಅಲ್ಲಿ ಇನ್ನೇನೂ ಮಾಡಿಲ್ಲ, ಬರೀ ಗುರುಗಳು ಪಾಠ ಹೇಳೋದು. ಶಾಲೆಯಲ್ಲಿ ಏನ್ ಮಾಡ್ತಾರೆ? ಎಲ್ಲಾ ಗುರುಗಳು ಬರೀ ಪಾಠ ಹೇಳೋದು.
ಬರೀ ಕೇಳೋದು. ಆದ್ರೆ ಬರೀ ಹೇಳೋದು ಕೇಳೋದು ಇರುತ್ತಾ ಅಲ್ಲಿ? ಮತ್ತೆ ಆ ಗುರುಗಳು ಒಂದೇ ಸಲಿಗೆ ಎಷ್ಟು ವಿದ್ಯೆಗಳನ್ನ ಕೊಡ್ತಾರಲ್ಲಿ. ಎಷ್ಟು ವಿದ್ಯೆಗಳು, ಕನ್ನಡ, ಗಣಿತ, ಇಂಗ್ಲಿಷು. ಅವ್ರಿಗೆ ಅಷ್ಟು ಕಲಿತಾ ಇದೀವಿ ಅಂತ ಇಲ್ವೇ ಇಲ್ಲ. ಅದನ್ನೇ ನಾನು ಮನೇಲಿ ಮಾಡ್ತೀನಿ ಅಂದ್ರೆ ಎಷ್ಟು ಕಷ್ಟ. ಒಂದ್ ಕನ್ನಡ ಒಂದು ಕಲಿಬೇಕು ನಾನು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. ಅದು ತಾಯಿ ಕಲಿಸ್ತಾರೆ. ಮಾತಾಡ್ತಾ ಮಾತಾಡ್ತಾ ಚಿಕ್ಕ ಮಗು ಇದ್ದಾಗ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಭಾಷೆ ಕಲಿಸ್ತಾರೆ. ಆಟ ಆಡ್ತಾ ಮಾಡ್ತಾ ಬರೀ ಹೇಳ್ತಾ ಮಾಡ್ತಾನೆ ಕಲಿಯೋದಲ್ಲೆಲ್ಲ. ಎಲ್ಲೂ ಏನು ಕಷ್ಟ ಇಲ್ಲ. ಬರೀ ಹೇಳೋದು ಕೇಳೋದು ಹಾಗೆ ಶ್ರವಣವು. ಬರೀ ಹೇಳೋದೇ ಕೇಳೋದೇನೆ. ಇದು ಯಾಕೆಂದ್ರೆ ಹೊಸಾದಿದೆ. ಈ ಶಬ್ದಗಳನ್ನ ಕೇಳಿಲ್ಲ, ನೋಡಿ ಮಾಡಿ ಗೊತ್ತಿಲ್ಲ. ದೇಹಾದಿಗಳಲ್ಲಿ ತಾಧ್ಯಾತ್ಮತೆ ಇರೋದ್ರಿಂದ ಈ ದೃಗ್ದೃಶ್ಯ ಇವೆಲ್ಲವೂ. ಆದ್ರೆ ಕೇಳ್ತಾ ಕೇಳ್ತಾ ನನಗೆ ಅದನ್ನ ಅನುಭವಿಸ್ಬೇಕು ಅನ್ನುವ ಇಚ್ಛೆ ಇದ್ರೆ ಬಹಳ ಸುಲಭ. ಅದನ್ನ ಇಲ್ಲಿ ಹೇಳ್ತಾರೆ ದೃಶ್ಯವ. ಈಗ ಏನು ಅದ್ವೈತಾನಂದ ಇದೆಯಲ್ಲ, ಈಗ 5 ಆನಂದಗಳನ್ನ ನೋಡೋದ್ರಿಂದ ಈಗ 6ನೇ ಆನಂದ ಈ ಸಾಧನೆಯಿಂದ ಬರುವಂತದ್ದು. ಈಗ ನನ್ನ ದೇಹವನ್ನ ನನ್ನ ದೇಹವನ್ನ ನಾನು ನೋಡ್ತೀನಲ್ಲ, ಅದು ದೃಶ್ಯ, ನಾನು ದೃಕ್. ಅವೆಲ್ಲವೂ ನನ್ನಿಂದ ಹರಿಸ್ಕೊಳ್ಳುತ್ತೆ. ಯಾವುದನ್ನ ನಾನು ನೋಡ್ತೀನೋ ಅದಕ್ಕೇನೂ ಅಸ್ತಿತ್ವ ಇರೋದಿಲ್ಲ, ಮತ್ತದು ನಾಶ ಆಗತ್ತೆ. ಯದೃಶ್ಯಂ, ಅದು ಎಂತದೇ ಇರ್ಲಿ, ಯದೃಶ್ಯಂ ತನ್ನಷ್ಟಂ. ಗುರುಗಳು ಸಹ ಇರ್ಲಿ, ಅದು ಗುರುಗಳು ನನ್ನಿಂದ ನೋಡ್ಸ್ಕೊತಾರೆ, ನಾನ್ ನೋಡೋನು. ಗುರುಗಳು ಹೋಗ್ತಾರೆ. ಗುರುಗಳು ಬಹಳ ಶ್ರೇಷ್ಠ, ಅವ್ರನ್ನ ಹೆಂಗ್ ಹೋಗ್ಸೋದು ಮಾಡೋದು ಅಂತಿಲ್ಲ. ಯಾಕಂದ್ರೆ ಆ ರೀತಿ ಇಲ್ವೇ ಇಲ್ಲ. ಯಾವುದು ನನ್ನಿಂದ ದೃಶ್ಯ ಆಗತ್ತೆ ಅವೆಲ್ಲವೂ ನಾಶ ಆಗತ್ತೆ. ಹಾಗೆ ನನ್ನ ದೇಹ ನನಗೆ ದೃಶ್ಯ, ನನ್ನ ಮನಸ್ಸು ನನಗೆ ದೃಶ್ಯ. ನಾನು ಅವುಗಳನ್ನೆಲ್ಲಾ ನೋಡ್ತೀನಿ, ನನ್ನ ಮನಸ್ಸನ್ನ ನೋಡ್ತೀನಿ. ಬಾಲ್ಯದಲ್ಲಿ ನನ್ನ ಮನಸ್ಸು ಹೇಗಿತ್ತು, ಎಷ್ಟು ಸ್ವಚ್ಛವಾಗಿತ್ತು, ಏನು ಆನಂದವಾಗಿದ್ದೆ ನಾನಲ್ಲಿ. ಗೊತ್ತಿದೆಯಲ್ಲ ನನಗೆ, ನೆನಪುಗಳಿದೆಯಲ್ಲ ನನಗೆ. ನನ್ನ ಬಾಲ್ಯವನ್ನ ನಾನು ನೋಡಿದೆ. ಯಾವಾಗ ನಾನು ಯೌವನಕ್ಕೆ ಬಂದೆ, ಏನು ಕಾಮಕ್ರೋಧಾದಿಗಳು, ಏನು ರಾಗದ್ವೇಷಗಳು ಎಲ್ಲಾ ತಾನೇ ಪ್ರಕಟ ಆಯ್ತು. ನನ್ನ ಮನಸ್ಸೇ. ಗೊತ್ತಿದೆಯಲ್ಲ ನನಗೆ. ನಾನು ಬಂದೆ ಕಾಲೇಜ್ಗೆ, ಹೆಂಗ್ ಬದಲಾವಣೆ ಆಗ್ಬಿಟ್ಟೆ ನಾನು. ಏನ್ ಅಪ್ಪ ಅಮ್ಮಂದ್ ಏನ್ ಇಷ್ಟ ಆಗಲ್ಲ, ಯಾರ್ ಮಾತಾಡಿದಾಗಲ್ಲ, ಏನ್ ಮಾಡಿದ್ರು ಆಗಲ್ಲ. ಏನೆಲ್ಲ ರಾಗ ದ್ವೇಷ ಎಲ್ಲವೂ ಬಂದ್ಬಿಡುತ್ತೆ. ನನ್ನ ಮನಸ್ಸನ್ನ ನೋಡ್ದೆ. ಹಂಗಾದ್ರೆ ಇನ್ನ ಮುಪ್ಪಿನ ಮನಸ್ಸನ್ನ ನಾನು, ನನ್ಗದು ಇದೆಲ್ಲಾ ವಾಸನೆಗಳಿಂದ ಅಲ್ಲಿ ಚಿಂತೆ ಮಾಡೋದನ್ನು ನೋಡ್ತಿದ್ದೀನಿ. ಒಂದು ದಿನ ಅದು ಹೊರಟೋಗುತ್ತೆ. ಈ ರೀತಿ ನನ್ನ ಮನಸ್ಸನ್ನೇ ನಾನು ನೋಡ್ತಾ ಇದ್ದೀನಿ. ನನ್ ಮನಸ್ಸನ್ನ ನಾನು ನೋಡ್ತಿದ್ದೀನಿ ಅಂದ್ರೆ ನಾನ್ ಮನಸ್ಸಿನಿಂದ ಬೇರೆ ಇದ್ದೀನಿ. ಆ ಮನಸ್ಸು ದೃಶ್ಯ, ನಾನು ದೃಕ್. ಇದಕ್ಕೆಲ್ಲಾ ಕಾರಣ ಆಗಿರೋದು ನಾನು ನಾನು ಅನ್ನುವ ಅಹಂಕಾರ. ಆ ನಾನು ಅನ್ನೋದು ಬಂತು, ದೇಹ ಮನಸ್ಸು ಎಲ್ಲವೂ ಆಗತ್ತೆ. ಬಾಲ್ಯದಲ್ಲಿ ನಾನು ನನಗಿರ್ಲಿಲ್ಲ, ಬಹಳ ಕಡಿಮೆ ಇತ್ತು, ಬಹಳ ಸೌಮ್ಯವಾಗಿತ್ತು, ಇಲ್ಲ ಅನ್ನಷ್ಟು ಇತ್ತದು. ಬಾಲ್ಯದಲ್ಲಿ ನಾನಿರ್ಲಿಲ್ಲ, ಏನ್ ಆರಾಮಾಗಿದ್ದೆ. ನಿಧಾನಕ್ಕೆ ನನಗೆ ನಾನ್ ಬೆಳಿತಾ ಬಂತು. ಯಾವಾಗ ಬಂತು ನನಗೆ ಹೈಸ್ಕೂಲ್ ಬಂದೆ, ಅವಾಗ ಒಂದ್ 4 ವರ್ಷ 5 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾನ್ ಕಡಿಮೆ ಇರುತ್ತೆ. ಈಗ ಸ್ವಲ್ಪ ಬಹಳ ತೀವ್ರವಾಗೇ ಬರುತ್ತೆ ನಾನು. ಈಗ ಹುಟ್ಟುವ ಮಕ್ಕಳುಗಳಿಗೆ ಬಹಳ ತೀವ್ರ. 3 ವರ್ಷಕ್ಕೆ ಆಗ್ಲೇ ಅವುಗಳಿಗೆ ಎಲ್ಲಾ ನಾನ್ ಆಗತ್ತೆ. ಮೊದ್ಲು ಸ್ವಲ್ಪ ನಿಧಾನ ಇತ್ತು. 4 ವರ್ಷ 5 ವರ್ಷ ಆದ್ರೂ ಮಕ್ಕಳುಗಳ 6 ವರ್ಷಕ್ಕೆ ಸ್ಕೂಲಿಗೆ ಸೇರಿಸ್ತಿದ್ರು. ಇನ್ನು ಇನ್ನು ಪ್ರಕಟ ಆಗೋದೇ ಕಡಿಮೆ ಇತ್ತು. ಈಗಿನ ಇದೇ ಆ ರೀತಿ ಇದೆ ಅಂದ್ರೆ ಬಹಳ ಬೇಗ ಪ್ರಕಟ. ಆ ರೀತಿ ಆಗುತ್ತಲ್ಲ, ಗೊತ್ತಾಗಿರ್ತಿಯಲ್ಲ ನನಗೆ. ನನಗೆ ಬಾಲ್ಯದಲ್ಲಿ ನನ್ಗೇನು ಅಷ್ಟೊಂದು ನಾನು ಇರ್ಲಿಲ್ಲ. ಏನೂ ನನಗ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು, ನನ್ ಮನೆ ಪ್ರಾರಂಭ ಸ್ಟಾರ್ಟ್ ಆಯ್ತು. ಆಗ್ಲೆಲ್ಲ ಭೇದ ಭಾವ ಸ್ಟಾರ್ಟ್ ಆಯ್ತು. ಬೇರೆಯವ್ರ ಇವ್ರು, ನಮ್ಮ ಅಪ್ಪ ಅಮ್ಮ ಎಲ್ಲ ಇವ್ರ ಹತ್ರ ಹೋಗ್ಬಾರ್ದು, ಇವ್ರ ಹತ್ರ ಹೋಗ್ಬೇಕು, ಹಿಂಗ್ ಹೋಗ್ಬೇಕು, ಇವ್ರು ನಮ್ಮ ಅಜ್ಜ ಅಜ್ಜಿ ಚಿಕ್ಕಮ್ಮ ಇವ್ರು, ಇದೆಲ್ಲ ನನ್ ಮನೆ, ಅವರೆಲ್ಲ ಬೇರೆಯವರು. ಈ ರೀತಿ ಭೇದ ಬುದ್ಧಿ ನನಗೆ ಗೊತ್ತಾಗ್ತಾ ಹೋಯ್ತಲ್ಲ. ಅದನ್ ಮಾಡಿದ್ದೆ ನಾನು. ಅಲ್ಲಿಂದ ಪ್ರಾರಂಭ ಆಗಿ ಇನ್ನ ಯೌವನಕ್ ಬಂದಾಗಂತೂ ಆ ಪೂರ್ತಿ ನಾನು ಗಟ್ಟಿ. ನಾನ್ ಯೌವನ, ನನ್ನ ದೇಹ ಹೀಗೆ, ನನ್ ಸಶಕ್ತ, ನಾನು ಹಿಂಗ್ ಮಾಡ್ತೀನಿ. ನಾನೇ ಆ ರೀತಿ ಆದೆ. ಬಾಲ್ಯದಲ್ಲಿ ಹೇಗಿದ್ದೆ, ಯೌವನಕ್ ಬಂದ್ ಹೀಗಾದೆ. ವೃದ್ಧಾಪ್ಯಕ್ಕೆ ಅದೇ ನಾನು ಈ ವಾಸನೆಗಳನ್ನೆಲ್ಲ ಮಾಡಿ ಚಿಂತೆ ಆಗಿದೆ. ಈ ರೀತಿ ಆ ನಾನನ್ನು ನಾನು ನೋಡ್ತೀನಿ. ಆ ನಾನು ನೋಡಿದ್ನಲ್ಲ, ಅದು ದೃಶ್ಯ, ನಾನು ದೃಕ್. ಈ ರೀತಿ ನೋಡೋದ್ರಿಂದ ಇವುಗಳಿಂದ ನಾನು ಪ್ರತ್ಯೇಕತೆ ಅಂತ ನಾನು ಸಾಕ್ಷಿ ಅನುಭವ ಬಂತಲ್ಲ, ಇದೇ ಅದ್ವೈತಾನಂದ. ಈ ರೀತಿ ಸಾಕ್ಷಿ ಅನುಭವ ಬರುತ್ತಲ್ಲ, ಇದು ಅದ್ವೈತಾನಂದ. ಇನ್ನ ಯೋಗಾನಂದ. ಈ ಸಾಧನೆಯಿಂದ ಇನ್ನೂ ಮುಂದೆ ಹೋಗ್ತಾ ಇದೇನೋ ಅದರ ಅನುಭವ ಇಲ್ಲದೆ ಅವನ ಮನಸ್ಸು ಏಕಾಗ್ರತೆ ಆಗತ್ತೆ. ಹೊರಗಿನ ವಿಷಯಗಳನ್ನ ಬಿಡತ್ತೆ. ಆ ಸಾಕ್ಷಿಯ ಅನುಭವದಲ್ಲಿ ತಾನು ಮನಸ್ಸು ಮಗ್ನ ಆಗ್ತಾ ಹೋಗುತ್ತೆ. ಈ ಸಾಕ್ಷಿ ಎಲ್ಲಿವರೆಗೂ, ನಾನ್ ನೋಡೋವರೆಗೂ ಸಾಕ್ಷಿ. ನಾನ್ಯಾಕೆ ಸಾಕ್ಷಿ ಆಗ್ಲಿ? ನನ್ನ ಅನುಭವವೇ ಸತ್ಯ ವಸ್ತು ಇದೆ ಅಂತ ಆ ಸಾಕ್ಷಿಯ ಅನುಭವದಲ್ಲಿ ತನ್ಮಯತೆ ಆಗಿ ಆ ಮನಸ್ಸು ಬ್ರಹ್ಮಾಕಾರ ವೃತ್ತಿಯಾಗಿರುತ್ತೆ.
ಅದು ಅದು ಒಂದು ಆನಂದ. ಇನ್ನ ಕೊನೆಗೆ ಈ ಎಲ್ಲಾ ಆನಂದಗಳಿಗೂ ಮೂಲವಾಗಿರುವ ವಿದ್ಯಾನಂದ. ಅಲ್ಲಿ ಇಲ್ಲಿ ಯಾವ ದ್ವೈತವೂ ಇಲ್ಲ. ನೋಡ್ತಾ ಇದ್ದೀನಿ ಇಲ್ಲ, ಸಾಕ್ಷಿ ಇಲ್ಲ, ತುರ್ಯ ಇಲ್ಲ, ಏನಂದ್ರೆ ಏನು ಇಲ್ಲ, ಆರಾಮಾಗಿರೋದು. ಆ ಆನಂದದ ಸಮುದ್ರದಲ್ಲಿ ತನ್ಮಯ ನಾನೇ ಇರೋದು ಅದನ್ನ. ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಸಾಧನ ಇದೆ, ನಾನು ನೋಡ್ತಿದ್ದೀನಿ, ನಾನ್ ತೂರ್ಯ, ನಾನು ಆ ಬ್ರಹ್ಮ ವಸ್ತು ಇದ್ದೀನಿ, ಏಕಾಗ್ರ ಮನಸ್ಸಾಗಿದೆ, ನಾನು ಆ ಬ್ರಹ್ಮ ವಸ್ತು ಇನ್ನೂ ಮನಸ್ಸು ಸೂಕ್ಷ್ಮ ಸೂಕ್ಷ್ಮ, ಆ ಮನಸ್ಸು ಇಲ್ದಿರಂಗಾಗ್ಬಿಡತ್ತೆ. ಇರೋದೇ ಬರೀ ಆ ಆನಂದದ ಸ್ವರೂಪ. ಅಬ್ಧಿ ಅಪಾರ ಸ್ವರೂಪ ಮಮ. ಆ ಆನಂದದ ಸಮುದ್ರ ಅದನ್ನ ಅನುಭವಿಸದೆ ಕೊನೆಗೆ ಇದು ವಿದ್ಯಾನಂದ. ಈ ರೀತಿ ಒಟ್ಟು 8 ಆನಂದಗಳಿದೆ. ಈ ಆನಂದಗಳನ್ನೆಲ್ಲ ನೀನ್ ಎಲ್ಲೆಲ್ಲೋ ಹುಡುಕ್ತಾ ಇದೆಯಲ್ಲ, ಅದೆಲ್ಲ ನಿನ್ನೊಳಗೆ ಇದೆ. ಎಲ್ಲವ ನಾರೈದು ನೋಡಲು, ಎಲ್ಲವನ್ನ ಈಗೆಲ್ಲ ಬೇರೆ ಬೇರೆ ಕಡೆ ಹೇಳಿದ್ವಲ್ಲ, ವಿಷಯಗಳಲ್ಲಿ, ಹೆಂಡತಿ ಮಕ್ಕಳಲ್ಲಿ, ಬೇರೆ ಆನಂದಗಳೆಲ್ಲ ಹೇಳಿದ್ವಲ್ಲ, ಎಲ್ಲೇ ಆಗ್ಲಿ, ಸಾಧನೆಯಲ್ಲೂ ಆಗ್ಲಿ, ಏನು ಆ ಸಾಕ್ಷಿಯ ಅನುಭವ ಬಂದಾಗ ಬಂದಿದ್ದ ಆನಂದ ಆಗ್ಲಿ, ಸೂರ್ಯಾವ ಅನುಭವದ ಬಂದಾಗ ಆನಂದ ಆಗ್ಲಿ, ಅದೆಲ್ಲದಕ್ಕೂ ಮೂಲ ನಾನ್ ಆನಂದ ಸ್ವರೂಪದಿಂದನೇ ಬಂದಿರೋದು. ಎಲ್ಲವ ನಾರೈದು ನೋಡಲು ಇಲ್ಲೆನಿಸದ ನೇಹ. ಇಲ್ಲೆಲ್ಲೂ ಇಲ್ಲ ಅದು. ಆ ಆನಂದವೇ ಇಲ್ಲೆಲ್ಲ ಪ್ರಕಟ ಆಗಿದೆ. ಇಲ್ಲೆಲ್ಲ ಸಾಧನದಿಂದ ಮತ್ತು ವಿಷಯಗಳಲ್ಲೆಲ್ಲ ಅಲ್ಲಿರುವ ಆನಂದವೇ ಪ್ರಕಟವಾಗಿದೆ. ನೆಲೆಸಿರುವುದು ತನ್ನಲ್ಲಿಯೇ. ನನ್ನಲ್ಲೇ ಇದೆ ಇದು, ನಾನೇ ಅದಿದ್ದೀನಿ, ತನ್ನಲ್ಲಿಯೇ ಅದರಿಂದೇ ಸುಖ. ಇನ್ನ ಮುಂದಿನ ಸೂತ್ರ ನಾಳೆ ಇದೆ. ನಾಳೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದು ಮೊನ್ನೆ ಶಾಂತಮಲ್ಲಿಕಾರ್ಜುನ ಗುರುಗಳು ಬಂದಿದ್ರಲ್ಲ, ಅವರು ಅಪ್ಪಾಜಿ ಇದ್ದಾಗಿದ್ದಾನು ಅಲ್ಲಿ ಅವ್ರ ಆಶ್ರಮಕ್ಕೆ ಬನ್ನಿ ಬನ್ನಿ ಅಂತ ಹೇಳ್ತಿದ್ರು. ಅದು ಬಿಳಿಗಿರಿ ರಂಗನ ಬೆಟ್ಟ ಬಹಳ ದೊಡ್ಡ ಕಾಡು. ಅಲ್ಲಿ ಈಗಲೂ ಸಹ ಆದಿವಾಸಿಗಳು ಎಲ್ಲರೂ, ಕಾಡು ಮನುಷ್ಯ ಎಲ್ಲರೂ ಹಾಗೆ ಇದ್ದಾರೆ. ಸರ್ಕಾರವು ಅವರಿಗೆಲ್ಲ ಏನು ತೊಂದರೆ ಕೊಡಬಾರ್ದು, ಅವ್ರು ಹೇಗ್ ಬದುಕ್ತಿದಾರೋ ಹಾಗೆ ಬದುಕ್ಬೇಕು ಅಂತೆಲ್ಲ ಅಲ್ಲಿ ಅವರಿಗೆಲ್ಲ ಯಾರು ತೊಂದರೆ ಕೊಡೋದಿಲ್ಲ. ಅಲ್ಲಿ ಇಲ್ಲಿ ಒಬ್ರು ಅಲ್ಲಿ ವಿಶ್ವ ಶಾಂತಿ ನಿಕೇತನ ಅಂತ ಒಂದು ಆಶ್ರಮ ಇದೆ. ಅವರು ಮೊದಲು ಅವರು ಗುರುಗಳ ಹೆಸರು ನಿರ್ಮಲಾನಂದ ಸ್ವಾಮಿಗಳು ಅಂತ. ಅದು ಅಪೂರ್ವ ಇದ್ದಾಗಲೂ ಹೋಗಿದ್ರು. ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಿಗೆ ಹೋಗಿದ್ರು, ಅವ್ರ ಹತ್ರ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರು ಬಹಳ ಯೋಗಿಗಳಿದ್ರು. ಅವ್ರು ಅಲ್ಲಿ ಮೊದ್ಲು ಬಂದು ಒಂದಲ್ಲ ಆಶ್ರಮ ಮಾಡಿ ಅಲ್ಲಿ ಬಹಳ ತಪಸ್ಸನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಅಲ್ಲೊಂದು ಆಶ್ರಮ ಇದೆ. ಅವರು ತಾವೇ ಸ್ವಯಂ ದೇಹ ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ಯಾವ್ದೋ ಒಂದು ದಿನಾನ ಅವರು ತಯಾರಿ ಮಾಡ್ಕೊಂಡಿದ್ರು. ತಾವೇ ಆಹಾರವನ್ನ ನೀರನ್ನೆಲ್ಲ ಬಿಟ್ಟು ಮಾಡ್ಬೇಕಂತ. ಸರ್ಕಾರ ಎಲ್ಲ ಅವರಿಗೆ ವಿರೋಧ ಮಾಡ್ತು. ಅದು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡಂಗೆ ಹಂಗೆಲ್ಲ ಮಾಡ್ಬಾರ್ದು, ಹಾಗೆ ಹೀಗೆ ಎಲ್ಲ ದೊಡ್ಡ ಅವಾಗ ಒಂದ್ ಸ್ವಲ್ಪ ಗಲಾಟೆ ಆಯ್ತು. ಆದ್ರೂ ಅವ್ರು ತಮ್ಮ ನಿರ್ಧಾರ ಏನು ಬಿಡ್ಲಿಲ್ಲ. ಕೊನೆಗೆ ತಾವು ಅವರೇ ಸ್ವಯಂ ಅದನ್ನ ದೇಹವನ್ನ ಬಿಟ್ರು. ಅಂತ ಇದಕ್ಕೆ ಈಗ ಶಾಂತ ಮಲ್ಲಿಕಾರ್ಜುನ ಗುರುಗಳು ಅಲ್ಲಿ ಅವ್ರೀಗ ಆಶ್ರಮಕ್ಕೆ ಬಂದಿದ್ದಾರೆ. ಅವ್ರೀಗ ಅದನ್ನೆಲ್ಲ ನೋಡ್ಕೊತಿದ್ದಾರೆ. ಅವ್ರು ನಮಗೆ ಬನ್ನಿ ಬನ್ನಿ ಅಂತ ತುಂಬಾ ಎಲ್ಲ ಅಂತಿದ್ರಿಂದ ನಮ್ ಸತ್ಸಂಗದಿಂದ ಎಲ್ಲ ನಾವ್ ಒಂದ್ 15-17 ಜನ ಎಲ್ಲ ನಾಳೆ ಹೋಗ್ತಿದೀವಿ. ಒಂದೇ ದಿನದ್ದು ಹೋಗೋದು, ಮತ್ತೆ ಸಾಯಂಕಾಲ ವಾಪಸ್ ಬರ್ತೀವಿ. ಅಲ್ಲೇ ಎಲ್ಲ ಪ್ರವಚನ ಪ್ರಸಾದ ಎಲ್ಲವನ್ನ ಮಾಡಿ, ಮತ್ತೆ ಅಲ್ಲಿ ಕಾಡು ಹೇಗಿದೆ ಅಂದ್ರೆ ಅಲ್ಲಿ ಎಲ್ಲ ಹುಲಿಗಳಿದೆ, ಆನೆಗಳಿದೆ, ಹಾವುಗಳಿದೆ. ಕಾಡು ಹೇಗಿದೆಯೋ ಹಾಗೆ ಇದೆ. ಅಲ್ಲಿ ಅದನ್ನ ಏನೂ ಇದು ಮಾಡಿಲ್ಲ. ಬಹಳ ಸುಂದರವಾದ ಪರಿಸರ. ಅಂತ ಪರಿಸರಕ್ಕೆ ನಾವೆಲ್ಲ ನಾಳೆ ಹೋಗ್ತೀವಿ. ಹಾಗಾಗಿ ನಾಳೆ ಇರೋದಿಲ್ಲ, ನಾಳೆದಿಂದ ಪುನಃ ಪ್ರವಚನ ಪ್ರಾರಂಭ ಮಾಡಿ. ಎಲ್ಲರಿಗೂ ನಮಸ್ಕಾರ.